ओम शांति। गुड मॉर्निंग। शिवाबर नेनपिदिया। मेटे बच्चे, तुम अभी शांति धाम सुखधाम में जाने के लिए ईश्वरीय धाम में बैठे हो। यह सत का संग है जहाँ तुम पुरुषोत्तम बन रहे हो। ಬಾಬಾ ಇಲ್ಲಿ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಈಗ ಶಾಂತಿಧಾಮ ಸುಖಧಾಮಕ್ಕೆ ಹೋಗೋದಕ್ಕೋಸ್ಕರ ಈಶ್ವರೀಯ ಧಾಮದಲ್ಲಿ ಕುತ್ಕೊಂಡಿದ್ದೀರಾ. ಇದು ಸತ್ಸಂಗವಾಗಿದೆ. ಇಲ್ಲಿ ನೀವು ಪುರುಷೋತ್ತಮರಾಗ್ತಿದ್ದೀರಾ. ಪ್ರಶ್ನ, ತುಮ್ ಬಚ್ಚೆ ಬಾಪ್ ಸೆ ಬಿ ಊಂಚೋ ನೀಚ್ ನಹಿ ಕೈಸೆ. ಬಾಬಾ ಇಲ್ಲಿ ಮಕ್ಕಳಿಗೆ ಪ್ರಶ್ನೆ ಕೇಳ್ತಾರೆ, ಮಕ್ಕಳೇ ನೀವು ತಂದೆಗಿಂತಲೂ ಶ್ರೇಷ್ಠರಾಗಿದ್ದೀರಾ, ನೀವು ಕನಿಷ್ಠರಲ್ಲ, ಯಾಕೆ? उत्तर, बाबा कहते, बच्चे मैं विश्व का मालिक नहीं बनता, तुम्हें विश्व का मालिक बनाता हूँ तो ब्रह्मांड का भी मालिक बनाता हूँ. ಬಾಬಾ ಇಲ್ಲಿ ಉತ್ತರ ಹೇಳ್ತಾರೆ, ಮಕ್ಕಳೇ ನಾನು ವಿಶ್ವದ ಮಾಲೀಕನಾಗೋದಿಲ್ಲ, ನಿಮ್ಮನ್ನು ವಿಶ್ವದ ಮಾಲೀಕರನ್ನಾಗಿ ಮಾಡ್ತೇನೆ, ಜೊತೆಗೆ ಬ್ರಹ್ಮಾಂಡದ ಮಾಲೀಕರನ್ನಾಗಿಯೂ ಮಾಡ್ತೇನೆ. ಮೈ ಊಂಚತೆ ಊಂಚಿ ಬಾಪ್ ತುಮ್ ಬಚ್ಚೋं को ನಮಸ್ತೆ करता हूँ. ಬಾಬಾ ಹೇಳ್ತಾರೆ, ನಾನು ಎಲ್ಲರಿಗಿಂತಲೂ ಶ್ರೇಷ್ಠನಾಗಿರುವಂಥ ತಂದೆ, ನಾನು ನೀವು ಮಕ್ಕಳಿಗೆ ನಮಸ್ಕಾರ ಮಾಡ್ತೇನೆ. ಇಸ್ಲಿಯೇ ತುಮ್ ಮೇರೆ ಸೆ ಬಿ ಊಂಚೋ. ಯಾವ ಪರಮಾತ್ಮ ಮಕ್ಕಳಿಗೆ ನಮಸ್ಕಾರ ಮಾಡಿ ಮತ್ತೆ ಹೇಳ್ತಾರೆ, ಬಾಬಾ ನೀವು ನನಗಿಂತಲೂ ಶ್ರೇಷ್ಠರು ಅಂತ. ಮೈ ತುಮ್ ಮಾಲೀಕೋಂಕೋ ಸಲಾಮ್ ಕರ್ತಾ ಹೂँ. ಬಾಬಾ ಹೇಳ್ತಾರೆ, ನಾನು ನೀವು ಮಕ್ಕಳಿಗೆ ಅಂದರೆ ನಾನು ನೀವು ಮಾಲೀಕರಿಗೆ ಸಲಾಮ್ ಮಾಡ್ತೇನೆ, ನಮಸ್ಕಾರ ಮಾಡ್ತೇನೆ. ತುಮ್ ಫಿರ್ ಐಸಾ ಬನಾನೆ ವಾಲೆ ಬಾಪ್ಕೋ ಸಲಾಮ್ ಕರ್ತೀವೋ. ನೀವು ನಂತರ ಈ ರೀತಿ ಮಾಡಿರುವಂಥ ತಂದೆಗೆ ಸಲಾಮ್ ಮಾಡ್ತೀರಾ. ಓಂ ಶಾಂತಿ. मीठे मीठे रूहानी बच्चों को नमस्ते. रेस्पॉन्ड भी नहीं करते हो, बाबा नमस्ते. क्योंकि बच्चे जानते बाबा हमको ब्रह्मांड का मालिक भी बनाते हैं और विश्व का मालिक भी बनाते हैं. ಬಾಬಾ ಇಲ್ಲಿ ಮಧುರಾತಿ ಮಧುರ ಮಕ್ಕಳಿಗೆ ನಮಸ್ತೆ ಹೇಳ್ತಿದ್ದಾರೆ. ಮಕ್ಕಳು ರೆಸ್ಪಾಂಡು ಮಾಡಲ್ಲ ಬಾಬಾ ನಮಸ್ತೆ ಅಂತ. ಏಕೆಂದರೆ ಮಕ್ಕಳು ತಿಳ್ಕೊಂಡಿದ್ದೇವೆ ಬಾಬಾ ನಮ್ಮನ್ನು ಬ್ರಹ್ಮಾಂಡದ ಮಾಲೀಕರನ್ನಾಗಿ ಮಾಡ್ತಾರೆ, ಜೊತೆಗೆ ವಿಶ್ವದ ಮಾಲೀಕರನ್ನಾಗಿಯೂ ಮಾಡ್ತಾರೆ. ಬಾಪ್ ತೋ ಸಿರ್ಫ್ ಬ್ರಹ್ಮಾಂಡ ಕಾ ಮಾಲೀಕ್ ಬಂತೆ, ವಿಶ್ವ ಕಾ ಮಾಲೀಕ್ ನೈ ಬಂತೆ. ಇಲ್ಲಿ ಬಾಬಾ ಕೇವಲ ಬ್ರಹ್ಮಾಂಡಕ್ಕೆ ಮಾಲೀಕರಾಗ್ತಾರೆ ಹೊರತು ವಿಶ್ವದ ಮಾಲೀಕರಾಗೋದಿಲ್ಲ. बच्चों को ब्रह्मांड और विश्व दोनों का मालिक बनाते हैं. तो बताओ बड़ा कौन ठहरा? ಮಕ್ಕಳನ್ನು ಬಾಬಾ ಬ್ರಹ್ಮಾಂಡ ಮತ್ತು ವಿಶ್ವ ಎರಡಕ್ಕೂ ಮಾಲೀಕರನ್ನಾಗಿ ಮಾಡ್ತಾರೆ ಅಂದಾಗ ನೀವೇ ಹೇಳಿ ಇಲ್ಲಿ ದೊಡ್ಡವರು ಯಾರಾದರು ಅಂತ. ಬಚ್ಚೆ ಬಡೆ ठहरेना, इसलिए बच्चे फिर नमस्ते करते हैं. ಮಕ್ಕಳು ದೊಡ್ಡವರಾದ್ರಲ್ವಾ, ಅದಕ್ಕೋಸ್ಕರ ಮಕ್ಕಳು ಮತ್ತೆ ನಮಸ್ಕಾರ ಮಾಡ್ತೇವೆ. बाबा आप ही हमको ब्रह्मांड और विश्व का मालिक बनाते हो, इसलिए आपको नमस्ते. ನಾವು ಬಾಬನಿಗೆ ಹೇಳ್ತೇವೆ, ಬಾಬಾ ನೀವೇ ಅಲ್ವಾ ನಮ್ಮನ್ನು ವಿಶ್ವ ಮತ್ತು ಬ್ರಹ್ಮಾಂಡಕ್ಕೆ ಮಾಲೀಕರನ್ನಾಗಿ ಮಾಡಿದವರು, ಅದಕ್ಕೋಸ್ಕರ ಬಾಬಾ ನಿಮಗೆ ನಮಸ್ತೆ ಅಂತ ಹೇಳ್ತೇವೆ. ಮುಸಲ್ಮಾನ್ ಲೋಗ್ ಬಿ ಮಾಲಿಕಮ್ ಸಲಾಮ್, ಸಲಾಮ್ ಮಾಲಿಕಮ್ ಕಹತೆ ಹೇನ. ಈ ಮುಸಲ್ಮಾನರು ಕೂಡ ಹೇಳ್ತಾರೆ ತಾನೆ ಮಾಲಿಕಮ್ ಸಲಾಮ್, ಸಲಾಮ್ ಮಾಲಿಕಮ್ ಅಂತ. ತುಮ್ ಬಚ್ಚೋं को यह खुशी है जिनको निश्चय है, निश्चय बिगर तो कहाँ कोई यहाँ आ भी ना सके. ಬಾಬಾ ಹೇಳ್ತಾರೆ, ನೀವು ಮಕ್ಕಳಿಗೆ ಖುಷಿ ಇದೆ, ಯಾರಿಗೆ ನಿಶ್ಚಯ ಇದೆ, ನಿಶ್ಚಯದ ಹೊರತು ಯಾರೂ ಇಲ್ಲಿ ಬರಲಿಕ್ಕೂ ಸಾಧ್ಯ ಇಲ್ಲ. यहाँ जो आते हैं वह जानते हैं हम कोई मनुष्य गुरु के पास नहीं जाते. जिनको निश्चय है, निश्चय बिगर तो कोई यहाँ भी आ नहीं सके. यहाँ जो आते हैं वह जानते हैं हम कोई मनुष्य गुरु के पास नहीं जाते. ಬಾಬಾ ಹೇಳ್ತಾರೆ, ಯಾರು ಇಲ್ಲಿ ಬರ್ತಾರೋ ಅವ್ರಿಗೆ ನಿಶ್ಚಯ ಇದೆ, ನಿಶ್ಚಯದ ಹೊರತು ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇನ್ನು ಇಲ್ಲಿ ಯಾರು ಬರ್ತಾರೋ ಅವ್ರು ತಿಳ್ಕೊಂಡಿದ್ದಾರೆ ನಮ್ಗೆ ಯಾವುದೇ ಮನುಷ್ಯರ ಗುರು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ. ಮನುಷ್ಯ ಬಾಪ್ ಕೆ ಪಾಸ್, ಟೀಚರ್ ಕೆ ಪಾಸ್ ವ ಮನುಷ್ಯ ಗುರು ಕೆ ಪಾಸ್ ನೈ ಜಾತೆ. ಬಾಬಾ ಹೇಳ್ತಾರೆ, ಮನುಷ್ಯರು ತಂದೆ ಹತ್ರ, ಟೀಚರ್ ಹತ್ರ ಅಥವಾ ಮನುಷ್ಯ ಗುರುವಿನ ಹತ್ರ ಹೋಗಲ್ಲ. ತುಮ್ ಆತೆ ಹೋ ರೂಹಾನಿ ಬಾಪ್, ರೂಹಾನಿ ಟೀಚರ್, ರೂಹಾನಿ ಸದ್ಗುರು ಕೆ ಪಾಸ್. ವ ಮನುಷ್ಯ ತೋ ಅನೇಕ ಹೇ. ಬಾಬಾ ಹೇಳ್ತಾರೆ, ನೀವಿಲ್ಲಿ ಆತ್ಮಿಕ ತಂದೆ, ಆತ್ಮಿಕ ಟೀಚರ್, ಆತ್ಮಿಕ ಗುರುವಿನ ಹತ್ರ ಬರ್ತೀರಾ. ಆ ಮನುಷ್ಯರಂತೂ ಅನೇಕರಿದ್ದಾರೆ. ಯ ಎಕ್ಕಿ ಹೇ ಯ ಪರಿಚಯ ಕೊಯ್ ಕೋ ಬಿ ಥಾ ನಹಿ. ಇಲ್ಲಿ ಒಬ್ಬರೇ ತಂದೆ, ಈ ಪರಿಚಯ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ. ಭಕ್ತಿ ಮಾರ್ಗ ಕೆ ಶಾಸ್ತ್ರೋ ಮೇ ಬಿ ಹೈ ಕಿ ರಚತಾ और ರಚನಾ ಕೋ ಕೋಯಿ ಬಿ ನಹಿ ಜಾನ್ತೆ. ಭಕ್ತಿ ಮಾರ್ಗದ ಶಾಸ್ತ್ರದಲ್ಲಿಯೂ ಕೂಡ ಇದೆ, ರಚಯಿತ ಮತ್ತು ರಚನೆಯನ್ನು ಯಾರೂ ಕೂಡ ತಿಳ್ಕೊಂಡಿಲ್ಲ. ನ ಜಾನ್ನೆ ಕಾರಣ ಉನ್ಕೋ ಆರ್ಫನ್ ಕಹಾ ಜಾತಾ ಹೇ.
जो अच्छे पढ़े लिखे होते हैं समझ सकते हैं हम सभी आत्माओं का बाप एक ही निराकार है. ಬಾಬಾ ಹೇಳ್ತಾರೆ ತಂದೆಯನ್ನು ಯಾರು ತಿಳ್ಕೊಂಡಿಲ್ವೋ ಅವ್ರಿಗೆ ಅನಾಥರು ಅಂತ ಹೇಳಲಾಗ್ತದೆ. ಯಾರು ಒಳ್ಳೊಳ್ಳೆ ಓದ್ದವರು ಬರೆದವರು ಇದ್ದಾರೆ ತಿಳ್ಕೊಳ್ಬೋದು ನಾವೆಲ್ಲ ಆತ್ಮಗಳ ತಂದೆ ಅವರೊಬ್ಬರೇ ನಿರಾಕಾರ ಅಂತ. वह आकर के बाप टीचर सदगुरु भी बनते हैं. गीता में श्री कृष्ण का नाम बाला है. ಅವ್ರು ಬಂದು ತಂದೆ ಟೀಚರ್ ಸದ್ಗುರು ಆಗ್ತಾರೆ. ಗೀತೆಯಲ್ಲಿಯೂ ಕೂಡ ಶ್ರೀಕೃಷ್ಣನ ಹೆಸರು ಪ್ರಸಿದ್ಧ ಇದೆ. ಗೀತಾ ಹೇ ಸರ್ವಶಾಸ್ತ್ರಮಯಿ ಶಿರೋಮಣಿ ಸಬ್ಸೆ ಉತ್ತಮತೆ ಉತ್ತಮ್. ಬಾಬಾ ಹೇಳ್ತಾರೆ ಗೀತೆಯಾಗಿದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಎಲ್ಲಕ್ಕಿಂತ ಉತ್ತಮ. गीता को ही माई बाप कहा जाता है और जो भी शास्त्र है उनको माता पिता नहीं कहेंगे. ಬಾಬಾ ಹೇಳ್ತಾರೆ ಗೀತೆಗೆ ತಂದೆ ತಾಯಿ ಅಂತ ಹೇಳಲಾಗ್ತದೆ. ಇನ್ನು ಯಾವುದೇ ಶಾಸ್ತ್ರಕ್ಕೂ ತಂದೆ ತಾಯಿ ಅಂತ ಹೇಳೋದಿಲ್ಲ. ಅಂದರೆ ಭಗವದ್ಗೀತೆ ಎಲ್ಲಕ್ಕಿಂತಲೂ ಶ್ರೇಷ್ಠ ಅಂತ. ಶ್ರೀಮದ್ ಭಗವದ್ಗೀತಾ ಮಾತಾ ಗಾಯಿ ಜಾತಿ है. भगवान के मुख कमल से निकली हुई गीता का ज्ञान. ಬಾಬಾ ಹೇಳ್ತಾರೆ ಶ್ರೀಮದ್ ಭಗವದ್ಗೀತಾ ತಾಯಿ ಅಂಥೇಳಿ ಕರೆಯಲಾಗ್ತದೆ. ಅದನ್ನು ಭಗವಂತನ ಮುಖ ಕಮಲದಿಂದ ಬಂದಿರುವಂತಹ ಗೀತೆಯ ಜ್ಞಾನ ಅದಾಗಿದೆ. ऊंचते ऊंच बाप है तो जरूर ऊंचते ऊंच की ही गाई हुई गीता हो. ऊंचते ऊंच बाप है तो जरूर ऊंचते ऊंच की ही गाई हुई गीता हो. मैं ऊंचते ऊंच बाप है तो जरूर ऊंचते ऊंच की ही गाई हुई गीता हो गई क्रिएटर. ಬಾಬಾ ಹೇಳ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಅಂದಮೇಲೆ ಅವಶ್ಯವಾಗಿ ಶ್ರೇಷ್ಠಾತಿ ಶ್ರೇಷ್ಠ ಗಾಯನ ಮಾಡಿರುವಂಥ ಗೀತೆ ಆಯಿತು. ಗೀತೆ ಅದು ಕ್ರಿಯೇಟರ್ ಶಿವಬಾಬಾ. ಬಾಕಿ ಸಬ್ ಶಾಸ್ತ್ರ ಹೇ ಉನ್ಕೆ ಪತ್ತೆ ಕ್ರಿಯೇಷನ್. ಉಳಿದಿರೋ ಎಲ್ಲ ಶಾಸ್ತ್ರಗಳು ಬಾಬಾ ಹೇಳ್ತಾರೆ ಎಲೆಗಳು ಕ್ರಿಯೇಷನ್. ರಚನಾ ಸೆ ಕಭಿ ವರ್ಷ ಮಿಲ್ ನ ಸಕೆ ಅಗರ್ ಮಿಲೇಗಾ ಬಿ ತೋ ಅಲ್ಪಕಾಲ ಕೆ ಲಿಯೆ. ಬಾಬಾ ಹೇಳ್ತಾರೆ ರಚನೆಯಿಂದ ಎಂದಿಗೂ ಕೂಡ ಆಸ್ತಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ಸಿಕ್ಕರೂ ಕೂಡ ಅಲ್ಪಕಾಲಕ್ಕೋಸ್ಕರ ಅಂತಾರೆ ಬಾಬಾ. दूसरे इतने ढेर शास्त्र है जिनके पढ़ने से अल्पकाल का सुख मिलता है एक जन्म के लिए. ಬಾಬಾ ಹೇಳ್ತಾರೆ ಬೇರೆ ಬೇಕಾದಷ್ಟು ಶಾಸ್ತ್ರಗಳಿವೆ ಅದನ್ನು ಓದೋದ್ರಿಂದ ಅಲ್ಪಕಾಲದ ಒಂದು ಸುಖ ಸಿಗ್ತದೆ ಒಂದು ಜನ್ಮಕ್ಕೋಸ್ಕರ. जो मनुष्य ही मनुष्यों को पढ़ाते हैं हर प्रकार की जो भी पढ़ाइयाँ हैं वह अल्पकाल के लिए मनुष्य मनुष्य को पढ़ाते हैं. ಬಾಬಾ ಹೇಳ್ತಿದ್ದರಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ. ಪ್ರತಿಯೊಂದು ಪ್ರಕಾರದ ಶಿಕ್ಷಣ ಏನಿದೆ ಕಾಲಕ್ಕೋಸ್ಕರ ಅದು ಮನುಷ್ಯರು ಮನುಷ್ಯರಿಗೋಸ್ಕರ ಓದಿಸುವಂಥದ್ದು. ಅಲ್ಪಕಾಲ ಕಾ ಸುಖ ಮಿಲಾ ಫಿರ್ ದೂಸರೆ ಜನಮೇ ದೂಸರಿ ಪಢಾಯಿ ಪಡ್ನಿ ಪಡೆ. ಬಾಬಾ ಹೇಳ್ತಾರೆ ಅಲ್ಪಕಾಲದ ಸುಖ ಸಿಕ್ತು ಇನ್ನೊಂದು ಜನ್ಮದಲ್ಲಿ ಮತ್ತೆ ಇನ್ನೊಂದು ಶಿಕ್ಷಣ ಓದಬೇಕಾಗ್ತದೆ. ಯಾ ತೋ ಏಕ್ ನಿರಾಕಾರ ಬಾಪಿ ಹೇ ಜೋ 21 ಜನ್ಮೋಂ ಕೆ ಲಿಯೆ ವರ್ಷಾ ದೇತೆ ಹೇ. ಇಲ್ಲಿ ಒಬ್ಬರೇ ನಿರಾಕಾರ ತಂದೆ ಇದ್ದಾರೆ ನಮಗೆ 21 ಜನ್ಮಗಳಿಗೋಸ್ಕರ ಆಸ್ತಿ ಕೊಡ್ತಾರೆ. ಕೊಯ್ ಮನುಷ್ಯ ತೋ ದೇ ನ ಸಕೆ ವತ್ ವರ್ತ್ ನೋಟೆ ಪೆನಿ ಬನಾ ದೇತೆ ಹೇ. ಬಾಬಾ ಹೇಳ್ತಾರೆ ಯಾವುದೇ ಮನುಷ್ಯರು ನಮಗೆ ಇಂತಹ ಆಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ 21 ಜನ್ಮಗಳ ಆಸ್ತಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಜಗತ್ತಿನಲ್ಲಿ ಅಲ್ಲೇನು ಆಸ್ತಿ ಸಿಗ್ತದೆ ಅದು ಬೆಲೆ ಇಲ್ಲದ ಆಸ್ತಿ ಅಂತಾರೆ ಬಾಬಾ. ಶಿವಬಾಬಾ ನಮ್ಮನ್ನು ಬೆಲೆ ಉಳ್ಳವರನ್ನಾಗಿ ಮಾಡಿಬಿಡ್ತಾರೆ. ಬಾಪ್ ಬನಾತೆ ಹೇ ಪೌಂಡ್ ಅಭಿ ಬಾಪ್ ಬೈಟ್ ಬಚ್ಚೋಂಕೋ ಸಮಜಾತೆ ಹೇ. ಬಾಬಾ ನಮ್ಮನ್ನು ಶ್ರೇಷ್ಠ ಮಾಡ್ತಾರೆ. ಇಲ್ಲಿ ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ ತುಮ್ ಸಬ್ ಈಶ್ವರ್ ಕೆ ಬಚ್ಚೆ ಹೋನ ಸರ್ವ್ಯಾಪಿ ಕಾನೆ ಸೆ ಅರ್ಥ ಕುಚ್ ನೈ ಸಮಸ್ತೆ. ಬಾಬಾ ಹೇಳ್ತಾರೆ ನೀವೆಲ್ಲ ಈಶ್ವರನ ಮಕ್ಕಳಲ್ವಾ, ಸರ್ವ್ಯಾಪಿ ಅಂತ ಹೇಳೋದ್ರಿಂದ ಅರ್ಥ ಏನೂ ಆಗೋದೇ ಇಲ್ಲ ಅಥವಾ ಅರ್ಥ ತಿಳ್ಕೊಳ್ಳಿಕ್ಕೂ ಸಾಧ್ಯ ಇಲ್ಲ. सब में परमात्मा है तो फिर ब्रदरहुड हो जाता है, सब में परमात्मा है तो फिर फादरहुड हो जाता है, फादर ही फादर तो फिर वर्षा कहाँ से मिले. ಬಾಬಾ ಹೇಳ್ತಿದ್ದಾರೆ ಎಲ್ಲರಲ್ಲಿ ಪರಮಾತ್ಮ ಇದ್ದರೆ ಎಲ್ಲರೂ ತಂದೆ ಆಗಿಬಿಡ್ತಾರೆ. ಇನ್ನು ತಂದೆನೇ ತಂದೆ ಅಂದಾಗ ಆಸ್ತಿ ಎಲ್ಲಿಂದ ಸಿಗುತ್ತೆ ಅಂತ ಕೇಳ್ತಾರೆ ಬಾಬಾ. ಕಿಸ್ಕಾ ದುಃಖ ಕೌನ್ ಹಾರೆ ಬಾಪ್ ಕೋ ಹಿ ದುಃಖ ಹರ್ತಾ ಸುಖ ಕರ್ತಾ ಕಹಾ ಜಾತಾ ಹೇ. ಯಾರ ದುಃಖ ಯಾರು ದೂರ ಮಾಡಲಿಕ್ಕೆ ಸಾಧ್ಯ? ತಂದೆಗೇ ದುಃಖ ಹರ್ತ ಸುಖಕರ್ತ ಅಂತ ಹೇಳ್ತಾರೆ. ಫಾದರ್ ಹಿ ಫಾದರ್ ಕಾತೋ ಕೊಯ್ ಅರ್ಥಿ ನೈ ನಿಕಲ್ತಾ. ಎಲ್ಲರೂ ತಂದೆ ಆಗಿಬಿಟ್ರೆ ಅದಕ್ಕೆ ಅರ್ಥನೇ ಬರಲ್ಲ. ಬಾಪ್ ಬೈಟ್ ಸಮझाते हैं यह है ही रावण राज्य, यह भी ड्रामा में नूंद है, इसलिए चित्रों में भी क्लियर कर दिखाया है. ಬಾಬಾ ಹೇಳ್ತಾರೆ ಇದು ರಾವಣ ರಾಜ್ಯ, ಇದರ ನಾಟಕದಲ್ಲಿ ಫಿಕ್ಸ್ ಇದೆ, ಅದಕ್ಕೆ ಚಿತ್ರಗಳಲ್ಲಿಯೂ ಕೂಡ ಇದನ್ನು ತೋರಿಸಲಾಗಿದೆ ಕ್ಲಿಯರ್ ಆಗಿ ಅಂತಾರೆ ಬಾಬಾ.
तुम बच्चों की बुद्धि में है। हम पुरुषोत्तम संगम युग पर है, बाप पुरुषोत्तम बनाने आए हैं। ನೀವು ಮಕ್ಕಳ ಬುದ್ಧಿಯಲ್ಲಿದೆ, ನಾವು ಪುರುಷೋತ್ತಮ ಸಂಗಮ ಯುಗದಲ್ಲಿದ್ದೀವಿ. ತಂದೆ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. जैसे बैरिस्ट्री डॉक्टरी आदि पढ़ते हैं, जिससे मर्तबा पाते हैं. ಬಾಬಾ ಇಲ್ಲಿ ನಮ್ಮನ್ನು ಪುರುಷೋತ್ತಮರನ್ನಾಗಿ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಲೌಕಿಕದಲ್ಲಿ ಡಾಕ್ಟ್ರ್ ಓದ್ತಾರೆ, ಇಂಜಿನಿಯರ್ ಓದ್ತಾರೆ, ವಕೀಲರು ವೃತ್ತಿಯನ್ನು ಓದ್ತಾರೆ, ಅಲ್ಲಿ ಒಂದು ಪದವಿಯನ್ನು ಪಡ್ಕೊಳ್ತಾರೆ. ಸಮಸ್ತೆ ಇಸ್ ಪಢಾई से हम फलाना बनूंगा, या तुम सत्य के संग में बैठे हो जिसे तुम सुखधाम में जाते हो. ಬಾಬಾ ಹೇಳ್ತಾರೆ ಆ ಒಂದು ಶಿಕ್ಷಣವನ್ನು ಓದೋದ್ರಿಂದ ಅವ್ರು ತಿಳ್ಕೊಳ್ತಾರೆ, ನಾನು ಇಂಜಿನಿಯರ್ ಆಗ್ತೀನಿ, ಡಾಕ್ಟರ್ ಆಗ್ತೀನಿ, ವಕೀಲ ಆಗ್ತೀನಿ, ಹೀಗೆ ಅನೇಕ ಹುದ್ದೆಗಳನ್ನು ಅವ್ರು ಪಡ್ಕೊಳ್ತಾರೆ. ನಾವಿಲ್ಲಿ ತಂದೆಯ ಸಂಘದಲ್ಲಿ ಅಂದರೆ ಸತ್ಸಂಗದಲ್ಲಿ ಕೂತ್ಕೊಂಡಿದ್ದೇವೆ, ಇದರಿಂದ ನಾವು ಸುಖಧಾಮಕ್ಕೆ ಹೋಗ್ತೇವೆ. ಸತ್ ಧಾಮ್ ಬಿ ದೋ ಹೈ, ಏಕ್ ಸುಖಧಾಮ್ ದೂಸರಾ ಹೈ ಶಾಂತಿಧಾಮ್, ಯಹ ಹೈ ಈಶ್ವರ್ ಕಾ ಧಾಮ್. ಬಾಬಾ ಹೇಳ್ತಾರೆ ಸತ್ಯಧಾಮ ಎರಡಿದೆ, ಒಂದು ಸುಖಧಾಮ ಆದರೆ ಇನ್ನೊಂದು ಶಾಂತಿಧಾಮ. ನಾವೆಲ್ಲರೂ ಈಶ್ವರನ ಧಾಮದಲ್ಲಿ ಕೂತ್ಕೊಂಡಿದ್ದೇವೆ. बाप रचता है ना, जो बाप द्वारा समझकर होशियार होते जाते हैं उनका कर्तव्य है सर्विस करना. ತಂದೆ ರಚಯಿತ ಆಗಿದ್ದಾರೆ ತಾನೆ, ಯಾರು ತಂದೆಯ ಮೂಲಕ ತಿಳ್ಕೊಂಡು ಜಾಣರಾಗ್ತಾ ಹೋಗ್ತಾರೋ ಅವ್ರ ಕರ್ತವ್ಯ ಸೇವೆ ಮಾಡೋದು ಅಂತಾರೆ ಬಾಬಾ. ಬಾಪ್ ಕहेಂಗೆ ತುಮ್ ಅಭಿ ಸಮझ कर होशियार हुए हो तो शिव के मंदिर में जाकर समझाओ. बाप कहेंगे तुम अभी समझ कर होशियार हुए हो तो शिव के मंदिर में जाकर समझाओ. उन्हें बोलो इस पर फल फूल मक्खन घी अक के फूल गुलाब के फूल ವೆರೈಟಿ ಕ್ಯೂ ಚಡಾತೆ ಹೋ. ಬಾಬಾ ಹೇಳ್ತಿದ್ದಾರೆ, ನೀವು ಇಲ್ಲಿ ತಿಳ್ಕೊಂಡು ಜಾಣರಾಗಿದ್ದೀರಲ್ವ, ಅಂದಮೇಲೆ ನೀವು ಶಿವನ ಗುಡಿ ಹೋಗಿ ತಿಳಿಸ್ಕೊಡಿ ಅಂತ. ಏನು ತಿಳಿಸ್ಕೊಡ್ಬೇಕು ಅವ್ರಿಗೆ ಹೇಳಿ, ನೀವು ಆ ಶಿವನಿಗೆ ಹೂ ಏರಿಸ್ತೀರಾ, ಹಣ್ಣು ಏರಿಸ್ತೀರಾ, ಮತ್ತು ಬೆಣ್ಣೆ ತುಪ್ಪದ ಅಭಿಷೇಕ ಮಾಡ್ತೀರಾ, ಎಕ್ಕಿ ಹೂ ಏರಿಸ್ತೀರಾ, ಗುಲಾಬಿ ಹೂ, ಇನ್ನೂ ವೆರೈಟಿ ಏನೆಲ್ಲ ಏರಿಸ್ತೀರಲ್ಲ ಅಥವಾ ಅಲ್ಲಿ ಅಭಿಷೇಕ ಮಾಡ್ತೀರಲ್ಲ, ಯಾಕೆ ಮಾಡ್ತೀರಾ ಅಂತ ಕೇಳಿ ಅಂತಾರೆ ಬಾಬಾ. ಕೃಷ್ಣಕ್ಕೆ ಮಂದಿರ ಮೇ ಅಕ್ಕಿ ಫುಲ್ ನೈ ಚಡಾತೆ. ಅವ್ರಿಗೆ ಕೇಳಬೇಕು, ನೀವು ಶಿವನ ಗುಡಿಗಷ್ಟೇ ಹೋದಾಗ ಎಕ್ಕಿ ಹೂ ಏರಿಸ್ತೀರಾ, ಕೃಷ್ಣನ ಗುಡಿಗೆ ಹೋದಾಗ ನೀವು ಎಕ್ಕಿ ಹೂ ಏರಿಸಲ್ಲ, ಯಾಕೆ ಅಂತ. वही बहुत अच्छे खुशबूदार फूल ले जाते हैं, वहाँ बहुत अच्छे खुशबूदार फूल ले जाते हैं. शिव के आगे अक्क के फूल तो गुलाब के फूल भी चढ़ाते हैं. ಕೃಷ್ಣನ ಗುಡಿಗೆ ಹೋಗುವಾಗ ಭಾಳ ಸುಗಂಧ ಭರಿತ ಒಳ್ಳೊಳ್ಳೆ ವೆರೈಟಿಯ ಹೂ ತೊಗೊಂಡು ಹೋಗ್ತೀರಾ, ಆದರೆ ಶಿವನ ಗುಡಿಗೆ ಹೋದಾಗ ಎಕ್ಕಿ ಹೂ ಜೊತೆ ಗುಲಾಬಿ ಹೂನು ತೊಗೊಂಡು ಹೋಗ್ತೀರಾ. अर्थ तो कोई जानते नहीं, इस समय तुम बच्चों को बाप पढ़ाते हैं, कोई मनुष्य नहीं पढ़ाते. ಅರ್ಥ ಯಾರು ಕೂಡ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಎಕ್ಕಿ ಹೂ ಯಾಕೆ ತೊಗೊಂಡು ಹೋಗ್ತೇವೆ ಅಂದರೆ ಎಂತಹ ಕನಿಷ್ಠನಾದಂಥವ್ರನ್ನೂ ಕೂಡ ಪರಮಾತ್ಮ ತನ್ನ ತಲೆಗೆ ಏರಿಸ್ಕೊಳ್ತಾರೆ, ಅಂದರೆ ಅಂಥವ್ರನ್ನೂ ತನ್ನ ಮಗುವನ್ನಾಗಿ ಸ್ವೀಕಾರ ಮಾಡ್ತಾರೆ ಅಂತ. ಈ ಸಮಯದಲ್ಲಿ ನೀವು ಮಕ್ಕಳಿಗೆ ಬಾಬಾ ಓದಿಸ್ತಾರೆ, ಇದನ್ನು ಯಾರೂ ಈ ಮನುಷ್ಯರು ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಸಾರಿ ದುನಿಯಾ ಮೇ ಮನುಷ್ಯಂಕೋ ಮನುಷ್ಯ ಪಡಾತೆ ಹೇ, ತುಮಕೋ ಭಗವಾನ್ ಪಡಾತೆ ಹೇ. ಇಡೀ ಜಗತ್ತಿನಲ್ಲಿ ಮನುಷ್ಯರು ಮನುಷ್ಯರಿಗೆ ಓದಿಸ್ತಾರೆ, ಆದರೆ ಇಲ್ಲಿ ನಮಗೆ ಸಾಕ್ಷಾತ್ ಭಗವಂತ ಓದಿಸ್ತಿದ್ದಾರೆ. कोई मनुष्य को भगवान कदाचित कहा नहीं जाता, लक्ष्मी नारायण को भी भगवान नहीं, उनको देवी देवता कहा जाता है. ಬಾಬಾ ಹೇಳ್ತಾರೆ, ಯಾವುದೇ ಮನುಷ್ಯರಿಗೆ ಭಗವಂತ ಅಂತ ಸ್ವಲ್ಪನೂ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಲಕ್ಷ್ಮೀ ನಾರಾಯಣರಿಗೂ ಕೂಡ ಭಗವಾನ್ ಅಂತ ಹೇಳೋದಿಲ್ಲ, ಅವ್ರಿಗೆ ದೇವಿ ದೇವತೆಗಳು ಅಂತ ಹೇಳಲಾಗ್ತದೆ. ಬ್ರಹ್ಮ ವಿಷ್ಣು ಶಂಕರ ಕೋ ಭಿ ದೇವತಾ ಕಹೆಂಗೆ, ಭಗವಾನ್ ಏಕ್ ಬಾಪಿ ಹೇ. ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ನಾವು ದೇವತೆ ಅಂತಲೇ ಹೇಳ್ತೇವೆ. ಭಗವಂತ ಒಬ್ಬ ತಂದೆಯಾಗಿದ್ದಾರೆ. ವಹೆ ಸಭಿ ಆತ್ಮೋಂ ಕಾ ಬಾಪ್, ತಂದೆ ಏನಾಗಿದ್ದಾರೆ ಎಲ್ಲ ಆತ್ಮಗಳಿಗೂ ತಂದೆ. ಸಭಿ कहते भी है, हे परमपिता परमात्मा, उनका सच्चा सच्चा नाम है शिव और तुम बच्चे हो ಸಾಲಿಗ್ರಾಮ್. ಎಲ್ಲರೂ ಹೇಳ್ತಾರೆ ಹೇ ಪರಂಪಿತ ಪರಮಾತ್ಮ, ಅವನ ನಿಜವಾದ ಹೆಸರು ಶಿವ, ಮತ್ತು ನೀವು ಮಕ್ಕಳಾಗಿದ್ದೀರಿ ಸಾಲಿಗ್ರಾಮಗಳು. पंडित लोग या रुद्र यज्ञ रस्ते तो शिव का बहुत बड़ा लिंग बनाते हैं. ಈ ಪಂಡಿತರು ಏನು ಮಾಡ್ತಾರೆ, ರುದ್ರಯಜ್ಞ ಸ್ಥಾಪನೆ ಮಾಡಿದರು ಅಂದರೆ ದೊಡ್ಡ ಯಜ್ಞ ಅಂದರೆ ದೊಡ್ಡ ಲಿಂಗವನ್ನು ತಯಾರು ಮಾಡ್ತಾರೆ ಅವರು, ಶಿವಲಿಂಗವನ್ನು. ಅವರು ಸಾಲಿಗ್ರಾಮ್ ಚೋಟೆ ಚೋಟೆ ಬನಾತ್, ಅದರ ಜೊತೆಗೆ ಚಿಕ್ಕ ಚಿಕ್ಕ ಸಾಲಿಗ್ರಾಮಗಳನ್ನು ತಯಾರು ಮಾಡ್ತಾರೆ. ಸಾಲಿಗ್ರಾಮ್ ಕಹ ಜಾತ ಹೇ ಆತ್ಮಕ್ಕೋ, ಇಲ್ಲಿ ಸಾಲಿಗ್ರಾಮ್ ಅಂಥೇಳಿ ಆತ್ಮಕ್ಕೆ ಹೇಳಲಾಗ್ತದೆ. ಶಿವ್ ಕಹ ಜಾತ ಹೇ ಪರಮಾತ್ಮಕ್ಕೋ, ಸಭಿ ಕಾ ಬಾಪ್ ಹೇ, ಹಮ್ ಸಬ್ ಹೇ ಭಾಯಿ ಭಾಯಿ, ಕಹತೆ ಭಿ ಹೇ ಬ್ರದರ್ಹುಡ್. ಶಿವನಿಗೆ ಹೇಳಲಾಗ್ತದೆ ಪರಮಾತ್ಮ ಅಂಥೇಳಿ. ಶಿವಬಾಬಾ ಎಲ್ರಿಗೂ ತಂದೆಯಾದರು,
ನಾವೆಲ್ಲ ಸೋದರರು ಹೇಳ್ತೇವೆ, ಸೋದರತೆ ಇದೆ ಇಲ್ಲಿ ಅಂತ, ನಾವೆಲ್ಲ ಸೋದರರು. ಬಾಪ್ ಕೆ ಬಚ್ಚೆ ಹಮ್ ಬಾಯಿ ಬಾಯಿ ಹೇ, ಫಿರ್ ಬಾಯಿ ಬಹನ್ ಕೈಸೆ ಹೋಯ್. ತಂದೆಗೆ ಮಕ್ಕಳಾದಾಗ ಅಂದರೆ ಪರಮಾತ್ಮ ಶಿವನಿಗೆ ಮಕ್ಕಳಾದಾಗ ನಾವೆಲ್ಲರೂ ಸೋದರರು. ಹಾಗಾದ್ರೆ ನಾವು ಸೋದರ ಸೋದರಿ ಯಾವಾಗಾದ್ವಿ ಅಂತ. ಪ್ರಜಾಪಿತ ಬ್ರಹ್ಮ ಕೆ ಮುಖ ಸೆ ಪ್ರಜಾ ರಚಿ ಜಾತಿ ಹೇ, ವಹ ಬ್ರಾಹ್ಮಣ ಅವ್ರ ಬ್ರಾಹ್ಮಣೀಯ. ಪ್ರಜಾಪಿತ ಬ್ರಹ್ಮನ ಮುಖದಿಂದ ಪ್ರಜೆಗಳನ್ನು ರಚನೆ ಮಾಡಲಾಯಿತು, ಅದಾಯಿತು ಬ್ರಾಹ್ಮಣ ಬ್ರಾಹ್ಮಣಿಯರು. ಹಮ್ ಪ್ರಜಾಪಿತ ಬ್ರಹ್ಮ ಕಿ ಸಂತಾನ್ ಹೇ, ಇಸ್ಲಿಯೇ ಬಿಕೆ ಕಹಲಾತೆ ಹೇ. ಬಾಬಾ ಹೇಳ್ತಾರೆ ನಾವೆಲ್ಲ ಪ್ರಜಾಪಿತ ಬ್ರಹ್ಮನ ಸಂತಾನರು, ಅದಕ್ಕೋಸ್ಕರ ಬಿಕೆ ಅಂತ ಕರೆಸ್ಕೊಳ್ತೇವೆ. ಅಚ್ಚಾ ಬ್ರಹ್ಮಕೋ ಕಿಸ್ನೆ ಪೈದಾ ಕಿಯಾ, ಬಾಬಾ ಕೇಳ್ತಾರೆ ಒಳ್ಳೇದಪ್ಪ, ಬ್ರಹ್ಮನಿಗೆ ಜನ್ಮ ಕೊಟ್ಟವ್ರು ಯಾರು? ಭಗವಾನೇ. ಬ್ರಹ್ಮ ವಿಷ್ಣು ಶಂಕರ್ ಯ ಸಬ್ ಕ್ರಿಯೇಷನ್ ಹೇ. ಬಾಬಾ ಹೇಳ್ತಾರೆ ಬ್ರಹ್ಮನಿಗೆ ಭಗವಂತ ಜನ್ಮ ಕೊಟ್ಟರು ಅಂತ. ಬ್ರಹ್ಮ ವಿಷ್ಣು ಶಂಕರ ಇವರೆಲ್ಲ ಕ್ರಿಯೇಷನ್. सूक्ष्म की भी रचना हो गई, ಬ್ರಹ್ಮ ಮುಖ ಕಮಲ್ ಸೆ ತುಮ್ ಬಚ್ಚೆ ನಿಕ್ಲೆ ಹೋ. ಬಾಬಾ ಹೇಳ್ತಾರೆ ಸೂಕ್ಷ್ಮವತನದ್ದು ಕೂಡ ರಚನೆ ಆಯಿತು, ಬ್ರಹ್ಮ ಮುಖ ಕಮಲದಿಂದ ನೀವು ಮಕ್ಕಳು ಹುಟ್ಕೊಂಡ್ರಿ. ಬ್ರಾಹ್ಮಣ ಬ್ರಾಹ್ಮಣಿಯ ಕಹಲಾತೆ ಹೋ, ನಾವೆಲ್ಲ ಬ್ರಾಹ್ಮಣ ಬ್ರಾಹ್ಮಣಿಯರು ಅನಿಸ್ಕೊಳ್ತೇವೆ. ತುಮ್ ಬ್ರಹ್ಮ ಮುಖ ವಂಶಾವಳಿ ಅಡಾಪ್ಟೆಡ್ ಹೋ. ಪ್ರಜಾಪಿತ ಬ್ರಹ್ಮ ಬಚ್ಚೆ ಕೈಸೆ ಪೈದಾ ಕರೆಂಗೆ, ಜರೂರ್ ಅಡಾಪ್ಟ್ ಕರೆಂಗೆ. ನೀವು ಬ್ರಹ್ಮ ಮುಖ ವಂಶಾವಳಿ ದತ್ತು ಮಕ್ಕಳು ಅಂತಾರೆ ಬಾಬಾ. ಪ್ರಜಾಪಿತ ಬ್ರಹ್ಮನ ಮಕ್ಕಳು ಹೇಗೆ ಹುಟ್ಕೊಂಡ್ರಿ ಅಂತ. ಅವಶ್ಯವಾಗಿ ಅಡಾಪ್ಟ್ ಆದವರು ತಾನೆ. ಜैसे ಗುರು ಕೆ ಫಾಲೋವರ್ಸ್ ಅಡಾಪ್ಟ್ ಹೋತೆ ಹೇ, ಉನ್ಕೋ ಕಹೆಂಗೆ ಶಿಷ್ಯ. ಹೇಗೆ ಗುರುವಿನ ಫಾಲೋವರ್ಸ್ ಅಡಾಪ್ಟ್ ಆಗ್ತಾರೆ, ಅವ್ರಿಗೆ ಹೇಳಲಾಗ್ತದೆ ಶಿಷ್ಯ. तो ಪ್ರಜಾಪಿತ ಬ್ರಹ್ಮ ಸಾರಿ ದುನಿಯಾ ಕಾ ಪಿತಾ ಹೋ ಗಯ, ಉನ್ಕೋ ಕಹಾ ಜಾತೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಬಾಬಾ ಹೇಳ್ತಾರೆ ಪ್ರಜಾಪಿತ ಬ್ರಹ್ಮ ಇಡೀ ಜಗತ್ತಿಗೆ ತಂದೆಯಾದರು, ಅವ್ರಿಗೆ ಹೇಳಲಾಗ್ತದೆ ಗ್ರೇಟ್ ಗ್ರೇಟ್ ग्रैंड फादर. प्रजापिता ब्रह्मा तो यहाँ चाहिए ना, सूक्ष्मोतन में भी ब्रह्म है. प्रजापित ब्रह्म इल्ले ಬೇಕಲ್ವಾ, ಸೂಕ್ಷ್ಮೋತನದಲ್ಲಿಯೂ ಕೂಡ ಬ್ರಹ್ಮ ಇದ್ದಾರೆ. नाम गाया हुआ है ब्रह्मा विष्णु शंकर, परंतु सूक्ष्मोतन में प्रजा तो होती नहीं. ಹೆಸರು ಗಾಯನ ಮಾಡಲಾಗ್ತದೆ ಬ್ರಹ್ಮ ವಿಷ್ಣು ಶಂಕರರು ಅಂತ, ಆದರೆ ಸೂಕ್ಷ್ಮೋತನದಲ್ಲಿ ಪ್ರಜೆಗಳಿರೋದಿಲ್ಲ. ಪ್ರಜಾಪಿತ ಬ್ರಹ್ಮ ಕೌನ್ ಹೇ, ये सब बाप बैठ समझाते हैं. ಪ್ರಜಾಪಿತ ಬ್ರಹ್ಮ ಯಾರು ಇದೆಲ್ಲ ಕುತ್ಕೊಂಡು ತಂದೆ ತಿಳಿಸ್ಕೊಡ್ತಾರೆ. ವ ಬ್ರಾಹ್ಮಣ ಲೋಗ್ ಭಿ ಅಪ್ನೆ ಕೋ ಬ್ರಹ್ಮ ಕಿ ಔಲಾದ್ ಕಹತೆ. ಬ್ರಹ್ಮ ಕಾ ಹೇ, ಆ ಬ್ರಾಹ್ಮಣರು ಕೂಡ ತಮ್ಮನ್ನ ಬ್ರಹ್ಮನ ಸಂತಾನರು ಅಂತ ಹೇಳ್ಕೊಳ್ತಾರೆ. ಹಾಗಾದರೆ ಆ ಬ್ರಹ್ಮ ಎಲ್ಲಿ? ತುಮ್ ಕಹೆಂಗೆ ಯಾ ಬೈಟೆ ಹೇ, ವ ಕಹೆಂಗೆ ಹೋಕರ್ ಗಯಾ ಹೇ. ನೀವು ಹೇಳ್ತೀರಾ ಆ ಬ್ರಹ್ಮ ಇಲ್ಲೇ ಕುತ್ಕೊಂಡಿದ್ದಾರೆ ಅಂತ, ಅವ್ರು ಹೇಳ್ತಾರೆ ಇದ್ದು ಹೋದರು ಅಂತ. ವ ಫಿರ್ ಅಪ್ನೆ ಕೋ ಪೂಜಾರಿ ಬ್ರಾಹ್ಮಣ ಕಹಲಾತೆ ಹೇ, ಅಭಿ ತುಮ್ ತೋ ಪ್ರಾಕ್ಟಿಕಲ್ ಮೇ ಹೋ. ಅವ್ರ ನಂತರ ತಮ್ಮನ್ನು ಪೂಜಾರಿ ಬ್ರಾಹ್ಮಣರು ಅಂತ ಹೇಳ್ಕೊಳ್ತಾರೆ. ಈಗ ನೀವು ಪ್ರಾಕ್ಟಿಕಲ್ದಲ್ಲಿದ್ದೀರಾ. ಪ್ರಜಾಪಿತ ಬ್ರಹ್ಮಕ್ಕೆ ಬಚ್ಚೆ ಆಪಸ್ ಮೇ ಬಾಯಿ ಬೆಹನು. ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳು ಅಂದಾಗ ಒಬ್ರಿಗೊಬ್ಬರು ಸೋದರ ಸೋದರಿಯರು. ಬ್ರಹ್ಮಕ್ಕೂ ಅಡಾಪ್ಟ್ ಕಿಯಾ ಹೇ ಶಿವ ಬಾಬಾನೇ. कहते मैं इस बूढ़े तन में प्रवेश कर तुमको राजयोग सिखलाता हूँ. ಬಾಬಾ ಹೇಳ್ತಾರೆ ಬ್ರಹ್ಮನನ್ನು ಅಡಾಪ್ಟ್ ಮಾಡಿಕೊಂಡ್ರು ಶಿವಬಾಬಾ. ಹೇಳ್ತಾರೆ ನಾನು ಈ ವಯಸ್ಸಾದ ತನುವಿನಲ್ಲಿ ಪ್ರವೇಶ ಮಾಡಿ ನಿಮಗೆ ರಾಜಯೋಗವನ್ನು ಕಲಿಸ್ತೇನೆ. ಮನುಷ್ಯಕೋ ದೇವತಾ ಬನಾನ, ಯಾ ಕೋಯಿ ಮನುಷ್ಯ ಕಾ ಕಾಮ್ ನೈ ಹೇ. ಮನುಷ್ಯರನ್ನು ದೇವತೆ ಮಾಡೋದು ಇದು ಯಾವುದೇ ಮನುಷ್ಯರ ಕೆಲಸ ಅಲ್ಲ. ಬಾಪ್ ಕೋ ಹಿ ರಚತಾ ಕಹಾ ಜಾತಾ ಹೇ. ಭಾರತವಾಸಿ ಜಾನ್ತೆ ಹೇ ಶಿವ ಜಯಂತಿ ಭಿ ಮನಾಯಿ ಜಾತಿ ಹೇ. ತಂದೆಗೆ ರಚಯಿತ ಅಂತ ಹೇಳಲಾಗ್ತದೆ. ಭಾರತವಾಸಿಗಳು ತಿಳ್ಕೊಂಡಿದ್ದೇವೆ ಶಿವ ಜಯಂತಿಯನ್ನು ಆಚರಣೆ ಮಾಡಲಾಗ್ತದೆ. शिव है बाप. मनुष्यों को यह भी पता नहीं है कि देवी देवताओं को यह राज्य किसने दिया. ಬಾಬಾ ಹೇಳ್ತಾರೆ ಶಿವ ಅಂದರೆ ತಂದೆ, ಮನುಷ್ಯರಿಗೆ ಇದು ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಈ ದೇವಿ ದೇವತೆಗಳ ರಾಜ್ಯವನ್ನು ಯಾರು ಕೊಟ್ಟರು ಅಂತ, ಯಾರು ಸ್ಥಾಪನೆ ಮಾಡಿದರು. ಸ್ವರ್ಗ ಕಾ ರಚಯಿತ ಹೈ ಹಿ ಪರಮಾತ್ಮ, ಜಿಸ್ಕೋ ಪತಿತ ಪಾವನ್ ಕಹಾ ಜಾತಾ ಹೇ. ಸ್ವರ್ಗದ ರಚಯಿತ ಪರಮಾತ್ಮ, ಅವ್ರಿಗೆ ಪತಿತ ಪಾವನ ಅಂತ ಹೇಳಲಾಗ್ತದೆ. ಆತ್ಮ ಅಸುಲ್ ಪವಿತ್ರ ಹೋತಿ ಹೇ, फिर सतो रजो तमो में हो. आत्मा असूल पवित्र होती है, फिर सतो रजो तमो में आती है. ಒರಿಜಿನಲಿ ಆತ್ಮ ಪವಿತ್ರನೇ ಇರ್ತದೆ, ನಂತರ ಸತೋ ರಜೋ ತಮೋದಲ್ಲಿ ಬರ್ತದೆ. ಈ ಸಮಯ ಕಲಿಯುಗ ಮೇ ಸಬ್ ಹೇ ತಮೋ ಪ್ರಧಾನ್, ಸತ್ಯುಗ ಮೇ ಸತೋ ಪ್ರಧಾನತೆ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಎಲ್ಲರೂ ತಮೋ ಪ್ರಧಾನ ಆಗಿದ್ದಾರೆ, ಸತ್ಯುಗದಲ್ಲಿ ಸತೋ ಪ್ರಧಾನ ಇದ್ದರು. आज से 5000 ವರ್ಷ ಪಹಲೆ ಲಕ್ಷ್ಮೀನಾರಾಯಣ ಕಾ ರಾಜ್ಯ ತಾ. ಇವತ್ತಿಗೆ 5000 ವರ್ಷಗಳ ಮೊದಲಿಗೆ ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು. 2500 ವರ್ಷ ದೇವತಾओं की डिनाइस्टी चली.
2,500 ವರ್ಷ ದೇವತೆಗಳ ಮನೆತನ ಇತ್ತು. ಉನ್ಕೆ ಬಚ್ಚೋನೆ ಭಿ ರಾಜ್ಯ ಕಿಯಾ ನಾ, ಲಕ್ಷ್ಮೀ ನಾರಾಯಣ್ ದಿ ಫಸ್ಟ್ ದಿ ಸೆಕೆಂಡ್ ಎಸೆ ಚಲಾ ಆತಾ ಹೈ. ಬಾಬಾ ಹೇಳ್ತಾರೆ ಅವ್ರ ಮಕ್ಕಳು ಕೂಡ ರಾಜ್ಯ ಆಳಿದ್ರು ತಾನೆ. ಲಕ್ಷ್ಮೀ ನಾರಾಯಣ್ ದಿ ಫಸ್ಟ್ ಸೆಕೆಂಡ್ ಥರ್ಡ್ ಈ ಥರ ನಡೀತಾ ಬಂತು. ಮನುಷ್यों को इन बातों का कुछ भी पता नहीं है. ಈ ಸಮಯ ಹೇ ಸಬ್ ತಮೋ ಪ್ರಧಾನ್ ಪತಿತ್. ಬಾಬಾ ಹೇಳ್ತಾರೆ ಮನುಷ್ಯರಿಗಂತೂ ಈ ಮಾತುಗಳ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ. ಈ ಸಮಯವಾಗಿದೆ, ಎಲ್ಲ ತಮೋ ಪ್ರಧಾನ ಪತಿತ್. ಏಕ್ ಬಿ ಮನುಷ್ಯ ಪಾವನ ಹೋ ನಹೀ ಸಕ್ತ. ಬಾಬಾ ಹೇಳ್ತಾರೆ ಇಲ್ಲಿ ಒಬ್ಬರು ಕೂಡ ಮನುಷ್ಯರು ಪಾವನ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಸಬಿ ಪುಕಾರ್ತೆ ಹೇ ಪತಿತ್ ಪಾವನ್ ಆವ್. ತೋ ಪತಿ ದುನಿಯಾ ಹೇನ, ಎಲ್ಲರೂ ಇವತ್ತು ಕರೀತಾರೆ ಏನಂತ, ಹೇ ಪತಿತ ಪಾವನ ಬಾ ಅಂದ್ರೆ ಅರ್ಥ ಇದು ಪತಿತ ಜಗತ್ತು ತಾನೆ. इनको ही कलयुग नरक कहा जाता है. नई दुनिया को स्वर्ग पावन दुनिया कहा जाता है. ಬಾಬಾ ಹೇಳ್ತಾರೆ ಇದು ಕಲಿಯುಗ ನರಕ ಅಂತ ಹೇಳಿದರೆ ಹೊಸ ಜಗತ್ತಿಗೆ ಸ್ವರ್ಗ ಪಾವನ ಜಗತ್ತು ಅಂತ ಹೇಳಲಾಗ್ತದೆ. ಫಿರ್ ಪತಿತ್ ಕೈಸೆ ಬನೆ ಯಾ ಕೊಯ್ ನೈ ಜಾನ್ತೆ. ಮತ್ತೆ ಪತಿತರು ಹೇಗಾಗ್ತಾರೆ ಅನ್ನೋದು ಯಾರು ಕೂಡ ತಿಳ್ಕೊಂಡಿಲ್ಲ. ಭಾರತ್ ಮೇ ಏಕ್ ಬಿ ಮನುಷ್ಯ ನಹಿ ಜೋ ಅಪ್ನೆ 84 ಜನ್ಮೋं को जानता हो. ಬಾಬಾ ಹೇಳ್ತಾರೆ ಈ ಭಾರತದಲ್ಲಿ ಒಬ್ಬರು ಮನುಷ್ಯರು ಇರಲಿಕ್ಕಿಲ್ಲ ತಮ್ಮ 84 ಜನ್ಮಗಳ ಬಗ್ಗೆ ತಿಳ್ಕೊಂಡಂಥವರು. ಮನುಷ್ಯ ಮ್ಯಾಕ್ಸಿಮಮ್ 84 ಜನ್ಮ ಲೇತೆ, ಮಿನಿಮಮ್ 1 ಜನ್ಮ. ಬಾಬಾ ಹೇಳ್ತಾರೆ ಈ ಮನುಷ್ಯರು ಮ್ಯಾಕ್ಸಿಮಮ್ ಅಂದರೆ 84 ಜನ್ಮ ತಗೊಂಡ್ರೆ ಮಿನಿಮಮ್ 1 ಜನ್ಮ ತಗೊಳ್ತಾರೆ. भारत को अविनाशी खंड माना गया है क्योंकि यहाँ ही शिव बाबा का अवतरण होता है. ಭಾರತಕ್ಕೆ ಅವಿನಾಶಿ ಖಂಡ ಅಂಥೇಳಿ ಗಾಯನ ಮಾಡಲಾಗ್ತದೆ, ಯಾಕಂದರೆ ಇಲ್ಲಿಯೇ ಶಿವಬಾಬನ ಅವತರಣೆ ಆಗ್ತದೆ. ಭಾರತ ಖಂಡ ಕಭಿ ವಿನಾಶ ನಹೀ ಹೋ ಸಕ್ತಾ. ಈ ಭಾರತ ಖಂಡ ಎಂದಿಗೂ ಕೂಡ ವಿನಾಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಜೋ ಅನೇಕ ಖಂಡ ಹೇ ವಸ ವಿನಾಶ ಹೋ ಜಾಯ್. ಇನ್ನು ಅನೇಕ ಖಂಡಗಳೇನಿದ್ದಾವೆ ಅವೆಲ್ಲ ವಿನಾಶ ಆಗಿಬಿಡ್ತವೆ. ಈ ಸಮಯ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಹೋ ಗಯಾ ಹೈ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಪ್ರಾಯಲೋಪ ಆಗಿಬಿಟ್ಟಿದೆ. कोई भी अपने को देवता नहीं कहलाते क्योंकि देवताएं सतो प्रधान पावंते. ಬಾಬಾ ಹೇಳ್ತಾರೆ ಯಾರು ಕೂಡ ತಮ್ಮನ್ನು ದೇವತೆಗಳು ಅಂತ ಹೇಳ್ಕೊಳಕ್ಕೆ ಸಾಧ್ಯ ಇಲ್ಲ ಇಲ್ಲಿ, ಏಕೆಂದರೆ ದೇವತೆಗಳೆಲ್ಲರೂ ಸತೋ ಪ್ರಧಾನ ಇದ್ದರು, ಪಾವನ ಇದ್ದರು. ಅಭಿ ತುಮ್ ಸಭಿ ಪತಿತ್ ಪೂಜಾರಿ ಬನ್ ಗಯೇ ಹೇ ಯ ಭಿ ಬಾಪ್ ಬೈಟ್ ಸಮझाते हैं ಭಗವಾನ್ ವಾಚ್ ಏನ. ಈಗಂತೂ ಎಲ್ಲರೂ ಪತಿತ ಪೂಜಾರಿಗಳಾಗಿದ್ದಾರೆ. ಇದು ಕೂಡ ಬಾಬಾ ಕುತ್ಕೊಂಡು ತಿಳಿಸ್ಕೊಡ್ತಾರೆ. ಭಗವಾನ್ ವಾಚ್ ಅಲ್ವಾ, ಭಗವಾನ್ ಸಭಿ ಕಾ ಬಾಪ್ ಹೇ, ಏಕ್ ಹಿ ಬಾರ್ ಭಾರತ್ ಮೇ ಆತೆ ಹೇ. ಭಗವಂತ ಎಲ್ರಿಗೂ ತಂದೆ, ಅವರು ಒಂದೇ ಬಾರಿ ಭಾರತದಲ್ಲಿ ಬರ್ತಾರೆ. ಕಬ್ ಆತೆ ಹೇ, ಪುರುಷೋತ್ತಮ ಸಂಗಮ ಯುಗ ಪರ್. ಯಾವಾಗ ಬರ್ತಾರೆ ಬಾಬಾ? ಪುರುಷೋತ್ತಮ ಸಂಗಮ ಯುಗದಲ್ಲಿ. ಈ ಸಂಗಮ ಯುಗ ಕೋ ಹಿ ಪುರುಷೋತ್ತಮ ಕಹಾ ಜಾತಾ ಹೈ. ये संगम युग है कलयुग से सतयुग पतित से पावन बनने का. ಬಾಬಾ ಹೇಳ್ತಾರೆ ಈ ಸಂಗಮ ಯುಗಕ್ಕೇನೆ ಪುರುಷೋತ್ತಮ ಅಂತ ಹೇಳಲಾಗ್ತದೆ. ಈ ಸಂಗಮ ಯುಗವಾಗಿದೆ ಕಲಿಯುಗದಿಂದ ಸತ್ಯುಗ, ಪತಿತರಿಂದ ಪಾವನ ಆಗುವಂಥದ್ದು. ಕಲಿಯುಗ ಮೇ ರಹತೆ ಹೇ ಪತಿತ ಮನುಷ್ಯ, ಸತ್ಯುಗ ಮೇ ಹೇ ಪಾವನ್ ದೇವತಾ. ಕಲಿಯುಗದಲ್ಲಿರ್ತಾರೆ ಪತಿತ ಮನುಷ್ಯರು, ಸತ್ಯುಗದಲ್ಲಿರುವಂಥವರು ಪಾವನ ದೇವತೆಗಳು. ಇಸ್ಲಿಯೇ ಇನ್ಕೋ ಪುರುಷೋತ್ತಮ ಸಂಗಮ ಯುಗ ಕಹಾ ಜಾತಾ ಹೈ. ಅದಕ್ಕೋಸ್ಕರ ಇದಕ್ಕೆ ಪುರುಷೋತ್ತಮ ಸಂಗಮ ಯುಗ ಅಂತ ಹೇಳಲಾಗ್ತದೆ. ಜಬ್ಕಿ ಬಾಪ್ ಆಕರ್ ಪತಿ ಸೆ ಪಾವನ್ ಬನಾತೆ ಹೇ, ಅಂದರೆ ಯಾವಾಗ ತಂದೆ ಬಂದು ಪತಿತರನ್ನು ಪಾವನ ಮಾಡ್ತಾರೆ. ತುಮ್ ಆಯೇ ಹೋ ಮನುಷ್ಯ ಸೆ ದೇವತಾ ಪುರುಷೋತ್ತಮ ಬನ್ನೆ. ಮನುಷ್ಯ ತೋ ಯಾ ಬಿ ನೈ ಜಾನ್ತೆ ಕಿ ಹಮ್ ಆತ್ಮಾಯೇ ನಿರ್ವಾಣ ಧಾಮೇ ರಹತಿ ಹೇ. ಬಾಬಾ ಹೇಳ್ತಾರೆ ನಾವಿಲ್ಲಿ ಬಂದಿರೋದೇ ಮನುಷ್ಯರಿಂದ ದೇವತೆ ಆಗೋದಕ್ಕೋಸ್ಕರ. ಮನುಷ್ಯರಿಗಿದು ಗೊತ್ತೇ ಇಲ್ಲ. ಏನು ಗೊತ್ತಿಲ್ಲ? ನಾವು ಆತ್ಮಗಳು ನಿರ್ವಾಣ ಧಾಮದಲ್ಲಿರ್ತೇವೆ. ವಾಸೆ ಆತೆ ಹೇ ಪಾಠ ಬಜಾನೆ, ಅಲ್ಲಿಂದ ಬರ್ತೇವೆ ಪಾತ್ರ ಮಾಡೋದಕ್ಕೋಸ್ಕರ. ಇಸ್ ನಾಟಕ ಕಿ ಆಯು 5000 ವರ್ಷ है. हम इस बेहद के नाटक में पाठ बजाते हैं. इस नाटक की आयु 5000 वर्ष है. हम इस बेहद के नाटक में पाठ बजाते हैं. ಬಾಬಾ ಹೇಳ್ತಾರೆ ನಾಟಕದ ಆಯುಷ್ಯ 5000 ವರ್ಷ. ನಾವು ಈ ಬೇಹದ್ದಿನ ನಾಟಕದಲ್ಲಿ ಪಾತ್ರ ಅಭಿನಯಿಸ್ತೇವೆ. ಇತನೇ ಸಬ್ ಮನುಷ್ಯ ಪಾಠಧಾರಿ ಹೇ. ಇಷ್ಟೆಲ್ಲ ಜಗತ್ತಿನಲ್ಲೇ ಮನುಷ್ಯರಿದಾರಲ್ಲ ಅವರೆಲ್ಲರೂ ಪಾತ್ರಧಾರಿಗಳೇ. ಈ ಡ್ರಾಮಾ ಕಾ ಚಕ್ರ ಫಿರ್ತಾ रहता है, ಕभी ಬಂದ್ ಹೋನೆ ಕಾ ನಹೀ ಹೈ. ಈ ನಾಟಕದ ಚಕ್ರ ತಿರುಗ್ತಾ ಇರ್ತದೆ, ಇದೆಂದಿಗೂ ಬಂದ್ ಆಗೋದಿಲ್ಲ. ಪಹಲೆ ಪಹಲೆ ಇಸ್ ನಾಟಕ ಮೇ ಸತ್ಯುಗ ಮೇ ಪಾಠ ಬಜಾನೆ ಆತೆ ಹೇ ದೇವಿ ದೇವತಾ. ಬಾಬಾ ಹೇಳ್ತಾರೆ ಮೊದಲಿಗೆ ಈ ನಾಟಕದಲ್ಲಿ ಸತ್ಯುಗದಲ್ಲಿ ಪಾತ್ರ ಮಾಡುವಂಥವ್ರು ಬರ್ತಾರೆ ದೇವಿ ದೇವತೆಗಳು. ಫಿರ್ ತ್ರೇತಾ ಮೇ ಕ್ಷತ್ರಿಯ, ನಂತರ ತ್ರೇತಾಯುಗದಲ್ಲಿ ಕ್ಷತ್ರಿಯರು. ಇಸ್ ನಾಟಕ ಕೋ ಭಿ ಜಾನನಾ ಚಾಹಿಯೇ ನಾ, ಯಹ ಹೈ ಹಿ ಕಾಂಟೋಂ ಕಾ ಜಂಗಲ್.
ಈ ನಾಟಕವನ್ನು ತಿಳ್ಕೊಳ್ಬೇಕಲ್ವಾ ಅಂತಾರೆ ಬಾಬಾ. ಇದಿರೋದೇ ಮುಳ್ಳಿನ ಕಾಡು. सब मनुष्य दुखी है, कलयुग के बाद फिर सत्युग आता है. ಎಲ್ಲ ಮನುಷ್ಯರು ಇಲ್ಲಿ ದುಃಖಿಗಳಾಗಿದ್ದಾರೆ. ಕಲಿಯುಗದ ನಂತರ ಸತ್ಯುಗ ಬರ್ತದೆ. ಕಲಿಯುಗ ಮೇ ಡೇರ್ ಮನುಷ್ಯ, ಸತ್ಯುಗ ಮೇ ಕಿತ್ನೆ ಹೋಂಗೆ. ಕಲಿಯುಗದಲ್ಲಿ ಭಾಳ ಜನ ಮನುಷ್ಯರಿದ್ದರೆ ಸತ್ಯುಗದಲ್ಲಿ ಎಷ್ಟು ಇರ್ತಾರೆ? ಬಹುತ್ ತೋಡೆ. ಆದಿ ಸನಾತನ ಸೂರ್ಯವಂಶಿ ದೇವಿ ದೇವತಾಯಿ ಹೋಂಗೆ, ಭಾಳ ಕಡಿಮೆ ಸತ್ಯುಗದಲ್ಲಿ ಅಂತಾರೆ ಬಾಬಾ. ಆದಿ ಸನಾತನ ಸೂರ್ಯವಂಶಿ ದೇವಿ ದೇವತೆಗಳೇ ಇರ್ತಾರೆ. ಯ ಪುರಾನಿ ದುನಿಯಾ अब बदलनी है, ಮನುಷ್ಯ ಸೃಷ್ಟಿ ಸೇ ಫಿರ್ ದೇವತಾओं की ಸೃಷ್ಟಿ ಹೋಗಿ. ಈ ಹಳೆ ಜಗತ್ತು ಇನ್ನೇನು ಬದಲಾವಣೆ ಆಗ್ತದೆ ಅಂತಾರೆ ಬಾಬಾ. ಮನುಷ್ಯ ಸೃಷ್ಟಿಯಿಂದ ನಂತರ ದೇವತೆಗಳ ಸೃಷ್ಟಿಯಾಗ್ತದೆ. आदि सनातन देवी देवता धर्म था, परंतु अब अपने को देवता कहलाते नहीं. ಬಾಬಾ ಹೇಳ್ತಾರೆ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು, ಆದರೆ ಈಗ ಯಾರೂ ತಮ್ಮನ್ನು ಆದಿ ಸನಾತನ ದೇವಿ ದೇವತೆಗಳು ಅಂತ ಹೇಳ್ಕೊಳ್ಳೋದಿಲ್ಲ, ಆದರೆ ತಮ್ಮನ್ನು ದೇವತೆಗಳಂತನೂ ಹೇಳ್ಕೊಳ್ಳೋದಿಲ್ಲ. अपने धर्म को ही भूल गए हैं. यह सिर्फ भारतवासी ही हैं जो अपने धर्म को भूल गए हैं. ಬಾಬಾ ಹೇಳ್ತಾರೆ ತಮ್ಮ ಧರ್ಮವನ್ನೇ ಮರೆತು ಬಿಟ್ಟಿದ್ದಾರೆ. ಕೇವಲ ಈ ಭಾರತವಾಸಿಗಳು ಮಾತ್ರ ತಮ್ಮ ಧರ್ಮವನ್ನು ಮರೆತು ಬಿಡ್ತಾರೆ. ಅಷ್ಟೇ ಅಲ್ಲ, ಹಿಂದೂಸ್ತಾನ್ ಮೇ रहने ಕಾರಣ ಹಿಂದೂ ಧರ್ಮ ಕಾದೆ, ಹಿಂದೂಸ್ತಾನದಲ್ಲಿರೋ ಕಾರಣ ಹಿಂದೂ ಧರ್ಮ ಅಂತ ಹೇಳ್ಕೊಂಡ್ರು. ದೇವತಾಯೇ ತೋ ಪಾವಂತೆ, ಯಹ ಹೇ ಪತಿತ್, ಇಸ್ಲಿಯೇ ಅಪನೆ ಕೋ ದೇವತಾ ಕಹ ನಹೀ ಸಕ್ತೆ. ದೇವತೆಗಳು ಪಾವನ ಇದ್ದರು, ಇದು ಪತಿತ, ಅದಕ್ಕೋಸ್ಕರ ತಮ್ಮನ್ನು ದೇವತೆಗಳು ಅಂತ ಹೇಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದೇವತಾओं की ಪೂಜಾ ಕರ್ತೆ रहते हैं, अपने को ಪಾಪಿ ನೀಚ್ कहते. ದೇವತೆಗಳ ಪೂಜೆ ಮಾಡ್ತಾ ಇರ್ತಾರೆ, ತಮ್ಮನ್ನು ನೀಚರು ಪಾಪಿಗಳು ಅಂತ ಹೇಳ್ಕೊಳ್ತಾರೆ. अब बाप समझाते हैं, तुम ही पूज्यते फिर तुम ही ಪೂಜಾರಿ ಪತಿತ್ ಬನೆ ಹೋ. ಈಗ ಬಾಬಾ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ನೀವೇ ಪೂಜ್ಯ ಇದ್ದಂಥವರು, ಈಗ ನೀವೇ ಪೂಜಾರಿಗಳು ಪತಿತರಾದ್ರಿ. ಹಂಸೋ ಕಾ ಅರ್ಥ ಬಿ ಸಮझे. ಬಾಬಾ ಹಂಸೋದ ಅರ್ಥನೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ವ ಕಹ ದೇತೆ ಆತ್ಮ ಸೋ ಪರಮಾತ್ಮ, ಯಹ ಜೂಟಾ ಅರ್ಥ, ಜೂಟಿ ಕಾಯ ಜೂಟಿ ಮಾಯಾ ಜೂಟಾ ಸಬ್ ಸಂಸಾರ. ಬಾಬಾ ಹೇಳ್ತಾರೆ ಅವರು ಆತ್ಮನೇ ಪರಮಾತ್ಮ ಅಂತ ಹೇಳಿಬಿಡ್ತಾರೆ, ಆದರೆ ಇಲ್ಲಿ ಸುಳ್ಳು ಅರ್ಥ. ಬಾಬಾ ಹೇಳ್ತಾರೆ ಶರೀರನೂ ಸುಳ್ಳು, ಮಾಯೇನೂ ಸುಳ್ಳು, ಸಂಸಾರನೂ ಸುಳ್ಳು. ಸತ್ಯುಗ ಮೇ ऐसे नहीं कहेंगे, ಸತ್ಯುಗದಲ್ಲಿ ಈ ರೀತಿ ಹೇಳೋದಿಲ್ಲ ಅಂತಾರೆ ಬಾಬಾ. सच खंड की स्थापना बाप करते हैं, झूठ खंड फिर रावण बनाते हैं. ಸತ್ಯ ಖಂಡದ ಸ್ಥಾಪನೆ ತಂದೆ ಮಾಡ್ತಾರೆ, ಸುಳ್ಳು ಖಂಡ ನಂತರ ರಾವಣ ಮಾಡ್ತಾನೆ. ಯಬಿ ಬಾಪ್ ಆಕರ್ ಸಮझाते हैं ಆತ್ಮ ಕ್ಯಾ ಹೇ ಪರಮಾತ್ಮ ಕ್ಯಾ ಹೇ. ಇದನ್ನು ಕೂಡ ಬಾಬನೇ ಬಂದು ಇಲ್ಲಿ ನಮಗೆ ತಿಳಿಸ್ಕೊಡ್ತಾರೆ, ಆತ್ಮ ಏನಾಗಿದೆ, ಪರಮಾತ್ಮ ಯಾರು. ಯಬಿ ಕೊಯ್ ನೈ ಜಾನ್ತೆ. ಬಾಪ್ कहते मैं तुम आत्मा बिंदी हो, बाप कहते तुम आत्मा बिंदी हो, तुम्हारे में 84 जन्मों का पाठ नोंदा हुआ है. ಬಾಬಾ ಹೇಳ್ತಾರೆ ಇದನ್ನು ಕೂಡ ಯಾರೂ ತಿಳ್ಕೊಂಡೇ ಇಲ್ಲ. ಬಾಬಾ ಹೇಳ್ತಾರೆ ನೀವು ಆತ್ಮ ಬಿಂದು ಆಗಿದ್ದೀರಾ, ನಿಮ್ಮಲ್ಲಿ 84 ಜನ್ಮಗಳ ಪಾತ್ರ ನೋಂದಾವಣೆಯಾಗಿದೆ. ಹಮ್ ಆತ್ಮ ಕೈಸಿ ಹೇ ಯಾ ಕೊಯ್ ನೈ ಜಾನ್ತೆ. ನಾವು ಆತ್ಮ ಹೇಗಿದ್ದೀವಿ ಅನ್ನೋದು ಯಾರೂ ತಿಳ್ಕೊಂಡೇ ಇಲ್ಲ. ಹಮ್ ಬ್ಯಾರಿಸ್ಟ್ರ್ ಹೇ ಫಲಾನಾ ಹೇ ಯಾ ಜಾನ್ತೆ. ನಾನು ವಕೀಲನೋ ಇಂಜಿನಿಯರೋ ಡಾಕ್ಟ್ರೋ ಇದನ್ನೆಲ್ಲ ತಿಳ್ಕೊಂಡಿದ್ದೇನೆ. ಬಾಕಿ ಆತ್ಮಕ್ಕೋ ಏಕ್ ಬಿ ನೈ ಜಾನ್ತೆ. ಆ ಆತ್ಮವನ್ನು ಒಬ್ಬರು ಕೂಡ ತಿಳ್ಕೊಂಡಿಲ್ಲ. ಬಾಪಿ ಆಕರ್ ಪಹಚಾನ್ ದೇತೆ ಹೇ, ತುಮಾರಿ ಆತ್ಮ ಮೇ 84 ಜನ್ಮೋं का पाठ ಅವಿನಾಶಿ ನೊಂದಾ ಹುವಾ ಹೇ. ತಂದೆನೇ ಬಂದು ನಮಗೆ ಪರಿಚಯ ಕೊಟ್ಟರು, ನಮ್ಮ ಆತ್ಮದಲ್ಲಿ 84 ಜನ್ಮಗಳ ಪಾತ್ರ ಅವಿನಾಶಿಯಾಗಿ ನೋಂದಾವಣೆಯಾಗಿದೆ. ಜೋ ಕಭಿ ವಿನಾಶ್ ನೈ ಹೋ ಸಕ್ತಾ, ಅದೆಂದಿಗೂ ಏನಾಗೋದಿಲ್ಲ, ವಿನಾಶ ಆಗಲ್ಲ ಅಂತಾರೆ ಬಾಬಾ. ಯಹಿ ಭಾರತ್ ಗಾರ್ಡನ್ ಆಫ್ ಫ್ಲವರ್ ಥಾ, ಸುಖಿ ಸುಖ ಥಾ, ಅಭಿ ದುಃಖಿ ದುಃಖ ಹೈ, ಯ ಬಾಪ್ ನಾಲೆಜ್ ದೇತೆ ಹೇ. ಬಾಬಾ ಹೇಳ್ತಾರೆ ಇದೇ ಭಾರತ ಹೂವಿನ ತೋಟವಾಗಿತ್ತು. ಬಾಬಾ ಹೇಳ್ತಾರೆ ಭಾಳಷ್ಟು ಸುಖ ಇತ್ತು, ಈಗ ಅತಿಯಾದ ದುಃಖ ಇದೆ. ಈ ತಂದೆ ನಮಗೆ ಜ್ಞಾನ ಕೊಡ್ತಿದ್ದಾರೆ. तुम बच्चे बाप द्वारा अभी नई नई बातें सुनते हो. सबसे नई बात है तुम्हें मनुष्य से देवता बनना है. ನೀವು ಮಕ್ಕಳು ತಂದೆಯ ಮೂಲಕ ಈಗ ಹೊಸ ಹೊಸ ಮಾತುಗಳನ್ನು ಕೇಳ್ತೀರ. ಎಲ್ಲಕ್ಕಿಂತ ಹೊಸ ಮಾತು ಅಂದರೆ ನೀವು ಮನುಷ್ಯರಿಂದ ದೇವತೆ ಆಗಬೇಕು. तुम जानते हो मनुष्य से देवता बनने की पढ़ाई कोई मनुष्य नहीं पढ़ाते. ನೀವು ತಿಳ್ಕೊಂಡಿದ್ದೀರಾ ಮನುಷ್ಯರಿಂದ ದೇವತೆಯಾಗುವಂಥ ಶಿಕ್ಷಣ ಅಥವಾ ದೇವತೆಗಳನ್ನಾಗಿ ಮಾಡುವಂಥ ಶಿಕ್ಷಣ ಇಲ್ಲಿ ಯಾವುದೇ ಮನುಷ್ಯರು ಓದಿಸಲ್ಲ, ಭಗವಾನ್ ಪಡಾತೆ, ಸಾಕ್ಷಾತ್ ಪರಮಾತ್ಮ ಓದಿಸ್ತಾರೆ. ಇಲ್ಲಿ ಉಸ್ ಭಗವಾನ್ ಕೋ ಸರ್ವ್ಯಾಪಿ ಕಾನಯ ತೋ ಗಾಲಿ ದೇನ ಹೇನು. ಬಾಬಾ ಹೇಳ್ತಾರೆ ಆ ಪರಮಾತ್ಮನಿಗೆ ಅಂದರೆ ಅಂತಹ ಪರಮಾತ್ಮನಿಗೆ, ಮನುಷ್ಯರನ್ನು ದೇವತೆಗಳನ್ನಾಗಿ ಮಾಡುವಂತಹ ಶಿಕ್ಷಣ ಕೊಡುವಂತಹ ಪರಮಾತ್ಮನಿಗೆ ಸರ್ವ್ಯಾಪಿ ಅಂತ ಹೇಳಿದರೆ ಬೈದ ಹಾಗೆ ಅಲ್ವಾ.
अब बाप समझाते हैं, मैं हर 5000 वर्ष बाद आकर भारत को स्वर्ग बनाता हूँ. ಬಾಬಾ ಇಲ್ಲಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತೇನೆ, ನಾನು ಪ್ರತಿ 5000 ವರ್ಷಗಳಿಗೊಮ್ಮೆ ಬಂದು ಭಾರತವನ್ನು ಸ್ವರ್ಗ ಮಾಡ್ತೇನೆ. ರಾವಣ ನರಕ ಬನಾತೆ, ಯ ಬಾತಿ ದುನಿಯಾ ಮೇ ಅವ್ರ ಕೊಯ್ ನೈ ಜಾನ್ತೆ. ರಾವಣ ನರಕ ಮಾಡ್ತಾನೆ, ಈ ಮಾತು ಜಗತ್ತಿನಲ್ಲಿ ಯಾರೂ ಕೂಡ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಬಾಪ್ ಹೀ ಆಕರ್ ತುಮಕೋ ಮನುಷ್ಯ ಸೇ ದೇವತಾ ಬನಾತೆ, ತಂದೆನೇ ಬಂದು ನಮ್ಮನ್ನು ಮನುಷ್ಯರಿಂದ ದೇವತೆ ಮಾಡ್ತಾರೆ. ಗಾಯನ್ ಭಿ ಹೈ, ಮೂತ್ ಫಲಿತಿ ಕಪ್ಪಡ್ ಧೋಯೆ ವಹಾ ವಿಕಾರ ಹೋತಾ ನಹಿ. ಗಾಯನೂ ಕೂಡ ಇದೆ, ಮೂತ್ರಕ್ಕೆ ಸಮಾನಾಗಿರುವಂಥ ಬಟ್ಟೆಯನ್ನು ತೊಳೆದ್ರು ಅಂತ. ಸತ್ಯುಗದಲ್ಲಿ ವಿಕಾರ ಅನ್ನೋದು ಇರೋದಿಲ್ಲ. ಹೈಹಿ ಸಂಪೂರ್ಣ ನಿರ್ವಿಕಾರಿ ದುನಿಯಾ. ಬಾಬಾ ಹೇಳ್ತಾರೆ ಅದು ಸಂಪೂರ್ಣ ನಿರ್ವಿಕಾರಿ ಜಗತ್ತು. ಅಭಿ ಹೇ ವಿಶೇಷ ವರ್ಲ್ಡ್, ಬುಲಾತೆ ಬಿ ಹೇ ಪತಿತ್ ಪಾವನಾವ್. ಬಾಬಾ ಹೇಳ್ತಾರೆ ಇದು ವಿಕಾರಿ ಜಗತ್ತು, ಕರಿತೇವೆ ಪತಿತ ಪಾವನ ಬಾ ಅಂತ. हमको रावण ने पतित बनाया है, परंतु जानते नहीं कि रावण कब आया, क्या हुआ. ಬಾಬಾ ಹೇಳ್ತಾರೆ ನಮ್ಮನ್ನು ರಾವಣ ಪತಿತರನ್ನಾಗಿ ಮಾಡ್ದ, ಆದರೆ ತಿಳ್ಕೊಂಡಿಲ್ಲ ರಾವಣ ಯಾವಾಗ ಬಂದ, ಏನಾಯಿತು, ಬಂದೇನು ಮಾಡ್ದ ಅಂತ. ರಾವಣನೇ ಕಿತ್ನಾ ಕಂಗಾಲ್ ಬನಾದಿಯ. ರಾವಣ ಎಲ್ಲರೂ ಎಷ್ಟು ಕಂಗಾಲ್ ಮಾಡಿಬಿಟ್ಟಿದ್ದಾನೆ. ಭಾರತ್ 5000 ವರ್ಷ ಪಹಲೆ ಕಿತ್ನಾ ಸಾಹುಕಾರ್ ತಾ, ಸೋನೆ ಹೀರೆ ಜವಾರೋಂಕೆ ಮಹಲ್ ತೆ, ಕಿತ್ನಾ ಧನ್ ತಾ. ಬಾಬಾ ಹೇಳ್ತೀರಿ ಭಾರತ 5000 ವರ್ಷಗಳ ಮೊದಲು ಎಷ್ಟು ಸಂಪತ್ಭರಿತವಾಗಿತ್ತು. ಚಿನ್ನ, ವಜ್ರ, ವೈಡೂರ್ಯಗಳ ಮಹಲಿತ್ತು, ಎಷ್ಟೆಲ್ಲ ಧನ ಸಂಪತ್ತಿತ್ತು. ಅಭಿ ಕ್ಯಾ ಹಾಲತ್ ಹೇ, ಸೊ ಸಿವಾಯಿ ಬಾಪ್ಗೆ ಸಿರ್ತಾಜ್ ಕೊಯ್ ಬನಾ ನ ಸಕೆ. ಬಾಬಾ ಹೇಳ್ತೀರಿ ಇವತ್ತು ಏನು ಪರಿಸ್ಥಿತಿಯಾಗಿದೆ. ಸೊ ಬಾಬನ ಹೊರತು ಯಾರೂ ನಮ್ಮನ್ನು ಕಿರೀಟಧಾರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಭಿ ತುಮ್ ಕಾತೆ ಹೋ ಶಿವಬಾಬಾ ಭಾರತ್ ಕೋ ಹೆವಿನ್ ಬನಾತೆ ಹೇ. ಈಗ ನೀವು ಹೇಳ್ತೀರಾ ಶಿವಬಾಬಾ ಭಾರತವನ್ನು ಸ್ವರ್ಗ ಮಾಡ್ತಾರೆ. ಆ ಬಾಪ್ ಕಾತೆ ಮೌತ್ ಸಾಮ್ನೆ ಕಡಾ ಹೇ. ಈಗ ಬಾಬಾ ಹೇಳ್ತಾರೆ ಸಾವು ಎದುರುಗಡೆನೇ ಇದೆ. ತುಮ್ ವಾನಪ್ರಸ್ಥಿ ಹೋ, ಅಬ್ ಜಾನಾ ಹೇ ವಾಪಿಸ್. ಬಾಬಾ ಹೇಳ್ತಾರೆ ನೀವು ವಾನಪ್ರಸ್ಥಿಗಳಾಗಿದ್ದೀರಾ, ಈಗ ವಾಪಸ್ ಮನೆಗೆ ಹೋಗಬೇಕು. ಇಸ್ಲಿಯೇ ಅಪ್ನೆ ಕೋ ಆತ್ಮ ಸಮझो, ಮಾಮೇಕಂ ಯಾದ್ ಕರೋ ತೋ ಪಾಪ ಭಸ್ಮ ಹೋ ಜಾಯಂಗೆ. ಬಾಬಾ ಹೇಳ್ತಿದ್ರೆ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಅಂದರೆ ನಿಮ್ಮನ್ನು ಆತ್ಮ ಅಂತ ತಿಳ್ಕೊಳ್ಳಿ, ನಾನೊಬ್ಬನೇ ನೆನ್ಪು ಮಾಡಿ, ಆಗ ಪಾಪ ಭಸ್ಮ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार गुड मॉर्निंग, नमस्ते नमस्ते नमस्ते. बाबा गुड मॉर्निंग, शुक्रिया बाबा शुक्रिया. धारणेಗೋಸ್ಕರ मुख्य सार, हम ब्रह्मा मुख्य वंशावली ब्राह्मण हैं. स्वयं भगवान हमें मनुष्य से देवता बनाने की पढ़ाई पढ़ा रहे हैं. इस नशे और खुशी में रहना है. ಬಾಬಾ ಹೇಳ್ತಾರೆ ನಾವು ಬ್ರಹ್ಮ ಮುಖ ವಂಶಾವಲಿ ಬ್ರಾಹ್ಮಣರಾಗಿದ್ದೇವೆ. ಸ್ವಯಂ ಭಗವಂತ ನಮ್ಮನ್ನು ಮನುಷ್ಯರಿಂದ ದೇವತೆ ಮಾಡುವ ಶಿಕ್ಷಣ ಓದಿಸ್ತಿದ್ದಾರೆ. ಈ ನಶೆ ಮತ್ತು ಖುಷಿಯಲ್ಲಿರಬೇಕು. पुरुषोत्तम संगम युग पर पुरुषोत्तम बनने का पुरुषार्थ करना है. पुरुषोत्तम संगम युगದಲ್ಲಿ पुरुषोत्तमರಾಗುವ पुरुषार्थ ಮಾಡಬೇಕು. सेकेंड, अभी हमारी वानप्रस्थ अवस्था है, मौत सामने खड़ा है. ಈಗ ನಮ್ಮೆಲ್ಲರದು ವಾನಪ್ರಸ್ಥ ಅವಸ್ಥೆಯಾಗಿದೆ, ಸಾವು ಎದುರುಗಡೆನೇ ಇದೆ. ವಾಪಸ್ ಘರ್ ಜಾನಾ ಹೇ, ವಾಪಸ್ ಮನೆಗೆ ಹೋಗಬೇಕು. इसलिए बाप की याद से सब पापों को भस्म करना है. ಅದಕ್ಕೋಸ್ಕರ ತಂದೆಯ ನೆನಪಿನಿಂದ ಎಲ್ಲ ಪಾಪಗಳನ್ನು ಭಸ್ಮ ಮಾಡಬೇಕು. वरदान, नॉलेज रूपी चाबी द्वारा भाग्य का अकूट खजाना प्राप्त करने वाले माला माल भव. ಬಾಬಾ ಹೇಳ್ತಿದ್ದಾರೆ, ವರದಾನ ಕೊಡ್ತಾರೆ ಬಾಬಾ, ಜ್ಞಾನರೂಪಿ ಚಾಬಿಯ ಮೂಲಕ ಭಾಗ್ಯದ ಅಕೂಟ್ ಖಜಾನೆ ಅಂದರೆ ಲೆಕ್ಕ ಇಲ್ಲದಷ್ಟು ಖಜಾನೆ ಪ್ರಾಪ್ತಿ ಮಾಡಿಕೊಳ್ಳುವಂಥ ಸಂಪತ್ಭರಿತರಾಗಿರಿ. संगम युग पर सभी बच्चों को भाग्य बनाने के लिए नॉलेज रूपी चाबी मिलती है. संगम युगದಲ್ಲಿ ಎಲ್ಲ ಮಕ್ಕಳಿಗೂ ಭಾಗ್ಯ ರೂಪಿಸ್ಕೊಳ್ಳೋದಕ್ಕೋಸ್ಕರ ನಾಲೇಜ್ ಎನ್ನುವಂಥ ಚಾಬಿ ಸಿಗ್ತದೆ ನಮಗೆ. ಈ ಚಾಬಿ ಲಗಾವೋ और जितना चाहे उतना भाग्य का खजाना लो. ಈ ಚಾಬಿ ಹಾಕ್ರಿ, ಬಾಬಾ ಹೇಳ್ತಾರೆ ಎಷ್ಟು ಬೇಕೋ ಅಷ್ಟು ಭಾಗ್ಯದ ಖಜಾನೆ ರೂಪಿಸ್ಕೊಳ್ಳಿ. ಚಾಬಿ ಮಿಲಿ ಅವ್ರು ಮಾಲಾಮಾಲ್ ಬನ್ ಗए. ಬಾಬಾ ಹೇಳ್ತಾರೆ ಚಾಬಿ ಸಿಕ್ತು, ನೀವು ಸಂಪತ್ಭರಿತರಾದರೆ. जो जितना मालामाल बनते उतना ಖುಷಿ ಸ್ವತಃ रहती है. ಯಾರೆಷ್ಟು ಸಂಪತ್ಭರಿತರಾಗ್ತಾರೋ ಅಷ್ಟು ಖುಷಿನೂ ಸ್ವತಃವಾಗಿರ್ತದೆ. ऐसे अनुभव होता है जैसे खुशी का झरना अकूट अविनाशी बहता ही रहता है. ಈ ರೀತಿ ಅನುಭವ ಆಗ್ತದೆ, ಯಾವ ರೀತಿ ಖುಷಿಯ ಝರಿ. ಬಾಬಾ ಹೇಳ್ತಾರೆ ಅಕೂಟ್ ಅವಿನಾಶಿಯಾಗಿರುವಂಥದ್ದು
ಅದು ಹರಿತಾನೇ ಇರ್ತದೆ ಅಂತ. वे सर्व खजानों से भरपूर मालामाल दिखाई देते हैं. ಅದು ಸರ್ವ ಖಜಾನೆಗಳಿಂದ ಭರ್ಪೂರ್ ಸಂಪದ್ಭರಿತರನ್ನಾಗಿ ಬಾಬಾ ಹೇಳ್ತಿದ್ರೆ ಅವ್ರು ಆ ರೀತಿ ಕಾಣಿಸ್ತಾರೆ ಅಂತ. ಎಲ್ಲ ಖಜಾನೆಗಳಿಂದ ಭರ್ಪೂರ್ ಆಗುವ ಥರ ಕಾಣ್ತಾರೆ ಅವರು. ಉನ್ಕೆ ಪಾಸ್ ಕಿಸಿ ಭೀ ಪ್ರಕಾರಕ್ಕೆ ಅಪ್ರಾಪ್ತಿ ನೈ ಇರತ್ತೆ. ಅವ್ರ ಹತ್ರ ಯಾವುದೇ ಪ್ರಕಾರದ ಇದಿಲ್ಲ, ನನ್ನ ಹತ್ರ ಇದಿಲ್ಲ ಅನ್ನುವಂಥದ್ದು ಇರೋದಿಲ್ಲ, ಎಲ್ಲನೂ ಪ್ರಾಪ್ತಿ ಮಾಡ್ಕೊಳ್ತಾರೆ ಅವರು. ಸ್ಲೋಗನ್ ಬಾಪ್ ಸೆ ಕನೆಕ್ಷನ್ ಟೀಕ್ ರಖೋ ತೋ ಸರ್ವಶಕ್ತಿಯೋ ಕಿ ಕರೆಂಟ್ ಆತಿರೈ. ಬಾಬಾ ಸ್ಲೋಗನ್ ಹೇಳ್ತಾರೆ, ತಂದೆ ಜೊತೆ ಸಂಬಂಧ ಸರಿಯಾಗಿಟ್ಕೊಳ್ಳಿ, ಆಗ ಸರ್ವಶಕ್ತಿಗಳ ಕರೆಂಟ್ ಬರ್ತಾ ಇರ್ತದೆ. ಅವ್ಯಕ್ತಿ ಇಶಾರೆ ರೂಹಾನಿ ರಾಯಲ್ಟಿ और ಪ್ಯೂರಿಟಿ की पर्सनालिटी धारण कर. ಅವ್ಯಕ್ತಿ ಇಶಾರೆ ಕೊಡ್ತಾರೆ, ಬಾಬಾ ಆತ್ಮಿಕ ರಾಯಲ್ಟಿ ಮತ್ತು ಪವಿತ್ರತೆಯ ಪರ್ಸ್ನಾಲಿಟಿಯನ್ನು ಧಾರಣೆ ಮಾಡ್ಕೊಳ್ಳಿ. ಜಿತ್ನಿ ಪವಿತ್ರತಾ ಹೇ ಉತ್ನಿ ಬ್ರಾಹ್ಮಣ ಜೀವನ್ ಕಿ ಪರ್ಸ್ನಾಲಿಟಿ ಹೇ. ಬಾಬಾ ಹೇಳ್ತಾರೆ, ಎಷ್ಟು ಪವಿತ್ರತೆ ಎಷ್ಟಿರ್ತದೋ ಅದೇ ರೀತಿ ಬ್ರಾಹ್ಮಣ ಜೀವನದ ವ್ಯಕ್ತಿತ್ವ. ಅಗರ್ ಪವಿತ್ರತಾ ಕಮ್ ತೋ ಪರ್ಸ್ನಾಲಿಟಿ ಕಮ್. ಪವಿತ್ರತೆ ಕಡಿಮೆ ಇದ್ದಾಗ ಆ ವ್ಯಕ್ತಿತ್ವದಲ್ಲಿನೂ ಕಡಿಮೆ ಆಗಿಬಿಡ್ತದೆ. ಈ ಪ್ಯೂರಿಟಿ ಕಿ ಪರ್ಸ್ನಾಲಿಟಿ ಸೇವಾ ಮೇ ಬಿ ಸಹಜ ಸಫಲತಾ ದಿಲಾತಿ ಹೇ. ಬಾಬಾ ಹೇಳ್ತಾರೆ, ಈ ಪವಿತ್ರತೆಯ ವ್ಯಕ್ತಿತ್ವ ಸೇವೆಯಲ್ಲಿಯೂ ಕೂಡ ಸಹಜ ಸಫಲತೆ ಕೊಡಿಸ್ತದೆ. ಲೇಕಿನ್ ಯದಿ ಏಕ್ ವಿಕಾರ भी अंश मात्र है तो दूसरे साथी भी उनके साथ जरूर होंगे. ಬಾಬಾ ಹೇಳ್ತಾರೆ, ಅಕಸ್ಮಾತ್ ಒಂದು ವಿಕಾರ ಅಂಶ ಮಾತ್ರ ಇದ್ರೂ ಕೂಡ ಅದರ ಫ್ರೆಂಡ್ ಇನ್ನೊಂದು ಜೊತೆ ಬಾಬಾ ಹೇಳ್ತಾರೆ ಅವಶ್ಯವಾಗಿ ಕೊಡ್ತದೆ. ಜೈಸೆ ಪವಿತ್ರತಾ ಕಾ ಸುಖ ಶಾಂತಿ ಸೆ ಗಹರಾ ಸಂಬಂಧ ಹೇ. ಹೇಗೆ ಪವಿತ್ರತೆ ಜೊತೆಗೆ ಸುಖ ಶಾಂತಿ ಇವು ಒಂದಕ್ಕೊಂದು ಸಂಬಂಧ ಇದೆ. ಐಸೆ ಅಪವಿತ್ರತಾ ಕಾ ಭಿ 5 ವಿಕಾರೋ ಸೆ ಗಹರಾ ಸಂಬಂಧ. ಹಾಗೆಯೇ ಅಪವಿತ್ರತೆಯಲ್ಲಿಯೂ ಕೂಡ 5 ವಿಕಾರಗಳ ಜೊತೆಗೆ ಆಳವಾದ ಸಂಬಂಧ ಇದೆ. ಇಸ್ಲಿಯೇ ಕೊಯ್ ಭೀ ವಿಕಾರಕ ಅಂಶ ಮಾತ್ರ ನಾರೆ. ಅದಕ್ಕೋಸ್ಕರ ಯಾವುದೇ ವಿಕಾರದ್ದು ಕೂಡ ಅಂಶ ಮಾತ್ರನೂ ಇರಕೂಡ್ದು. ತಬ್ ಕಹೆಂಗೆ ಪವಿತ್ರತಾ ಕಿ ಪರ್ಸ್ನಾಲಿಟಿ ದ್ವಾರ ಸೇವಾ ಕರ್ನೆ ವಾಲೆ. ಆವಾಗ ಹೇಳಲಾಗ್ತದೆ ಪವಿತ್ರತೆಯ ವ್ಯಕ್ತಿತ್ವದ ಮೂಲಕ ಸೇವೆ ಮಾಡುವಂಥವರು ಅಂತ. ಓಂ ಶಾಂತಿ. ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು. ಪರಿಪೂರ್ಣ
ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು.
ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ ಈ ಸಮ್ಮಿಲನಕ್ಕೆ ಸುಲಭ ಸಾಧನ ಆತ್ಮದ ಸರ್ವ ಸಮರ್ಪಣ ಪರಮಾತ್ಮನ ಈ ಆಗಮನ ಧನ್ಯತೆ ಹೊಂದಿತು ಜೀವನ ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನಡೆವೋ ಜ್ಯೋತಿರ್ಬಿಂದು ಪ್ರೀತಿಸಿ ಕರೆವನು ಶಿವನೇ ಬಂದು ಆತ್ಮನೇ ಬಾಯೆಂದು ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು ಆ ಪರಮಾತ್ಮನ ಓ ಪ್ರಿಯ ಬಂಧು ತಲ್ಲಿನವಾಗು ನೀನಿಂದು ನೀನಾಗು ಜ್ಯೋತಿರ್ಬಿಂದು ನೀನಾಗು ಪ್ರೇಮ ಸಿಂಧು ಪರಮಾತ್ಮ ಸಮಾಗಮ ಹೊಂದಲು ಇಂದು ನಡೆ ಮುನ್ನ